ಇವತ್ತಿನ KA ಕ್ವಶನ್ ಪೇಪರ್ ನೋಡಿದ್ರೆ 100% ನೀವೆಲ್ಲರೂ ಕಾನ್ಫಿಡೆಂಟ್ ಆಗಿರಬೇಕು. ಯಾರು ಕಷ್ಟಪಟ್ಟು ಓದ್ತಾ ಇದ್ದೀರಾ, ಸ್ಮಾರ್ಟ್ ಆಗಿ ಓದ್ತಾ ಇದ್ದೀರಾ, ಸ್ಟ್ರಾಟಜಿ ಮಾಡಿಕೊಂಡು ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಪ್ರೈಮ್ ಟಾಪಿಕ್ಸ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಓದ್ತಾ ಇದ್ದೀರಾ, ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಕಾನ್ಫಿಡೆಂಟ್ ಆಗಿರಬೇಕು. ಯಾಕಂದರೆ KPSC ಒಂದು ಕಡೆ ಸ್ಕ್ಯಾಮ್ಸು, ಟ್ರೆಂಡು, ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋಂಥ ಕ್ವಶನ್ ಪೇಪರು ಏನೇನೋ ಮಾಡಿ ಹಾಳಾಗ್ತಾ ಇದೆ. KA ಒಂದು ಟ್ರೆಂಡನ್ನು ಕರೆಕ್ಟಾಗಿ ನೀವು ಡಿಕೋಡ್ ಮಾಡಿಬಿಟ್ರೆ, KA ಓಲ್ಡ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿ ಅದನ್ನು ಪ್ಯಾಟರ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ 101% ಯಾರು ಕರೆಕ್ಟಾಗಿ ಓದ್ತೀರಾ PC ಎಕ್ಸಾಮು ಮತ್ತು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಸೆಲೆಕ್ಷನ್ ಆಗಲೇಬೇಕು. ಇವತ್ತೇ ಆಗಿರ್ತಕ್ಕಂಥ ಅಂದರೆ 4 ಜುಲೈಗೆ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಸ್ಟಾರ್ಟಿಂಗ್ ಫ್ರಮ್ ಕ್ವಶನ್ ನಂಬರ್ 1 ಎಲ್ಲಿಂದಲೋ ಮಿಡಲ್ ತೆಗೆದು ನಿಮಗೆ ಎಲಿಮಿನೇಷನ್ ಟೆಕ್ನಿಕನ್ನು ತೋರ್ಸಕ್ಕೆ ಹೋಗಲ್ಲ. ಸ್ಟಾರ್ಟಿಂಗ್ ಫ್ರಮ್ ಕ್ವಶನ್ ನಂಬರ್ 1 ನಿಮಗೆ ಯಾವ ರೀತಿ ನಾವು ಡಿಸ್ಕಸ್ ಮಾಡಿದಂಥ ಪ್ರೈಮ್ ಟಾಪಿಕ್ಸು ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸ್ ಹೆಲ್ಪ್ ಆಗ್ತೇವೆ ಅಂತ ತೋರಿಸ್ಕೊಡ್ತೇನಂತೆ. ಇದು ಏನಕ್ಕೆ? ನಿಮ್ಮ ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಲಿಕ್ಕೆ. ಈಗಾಗಲೇ ಟೆಸ್ಟ್ ಸೀರೀಸ್ ನಿನ್ನೆಯಿಂದ ಶುರುವಾಗಿದೆಯಲ್ಲ KS ಗುರೂಜಿಯಲ್ಲಿ ಪ್ರೈಮ್ ಟಾಪಿಕ್ಸ್ ಟೆಸ್ಟ್ ಸೀರೀಸು. ಆ 2 ಟೆಸ್ಟ್ ತೊಗೊಂಡಿರೋರು, ನಿನ್ನೆ ಟೆಸ್ಟ್ ಮತ್ತು ಇವತ್ತಿನ ಟೆಸ್ಟ್ ತೊಗೊಂಡಿರೋರಿಗೆ ನಿಮ್ಗೆ ಡೈರೆಕ್ಟಾಗಿ ಇಲ್ಲಿ 2-3 ಕ್ವಶನ್ಸ್ ಬಂದಿರ್ತವೆ. ಅದ್ರ ಜೊತೆಗೆ ರೀಸೆಂಟಾಗಿ ನಮ್ಮ ಯಾವುದು ಪ್ರೈಮ್ ಟಾಪಿಕ್ಸ್ ಫ್ರೀ ವಾಟ್ಸಪ್ ಗ್ರೂಪ್ಸಲ್ಲಿ ಇಂಪಾರ್ಟೆಂಟ್ ಪ್ರೈಮ್ ಟಾಪಿಕ್ಸ್ ಕರೆಂಟ್ ಅಫೇರ್ಸ್ ಅಂತ ಒಂದು ಡಾಕ್ಯುಮೆಂಟ್ ಬಿಟ್ಟಿದ್ದೆ. ಹಾರ್ಡ್ಲಿ ಒಂದು 45 ಪೇಜ್ ಇರಬೇಕು. ಅದರಿಂದ 3 ಕ್ವಶನ್ಸ್ ಡೈರೆಕ್ಟಾಗಿ ಬಂದಿದ್ದಾವೆ. ಇಮ್ಯಾಜಿನ್ ಮಾಡಿ, ಅರ್ಧ ತಿಂಗಳು ಕರೆಂಟ್ ಅಫೇರ್ಸ್ ಡಾಕ್ಯುಮೆಂಟ್ ಬಿಟ್ಟಿದ್ದು ನಾನು. ಅಂದರೆ ಎಲ್ಲೋ ನನಗೇನೋ ಯಾವುದೋ ಒಂದು ವಿದ್ಯೆ ಗೊತ್ತು ಅಥವಾ ನಾನೇ ಗೆಸ್ ಮಾಡ್ತಾ ಇದ್ದೀನಿ ಅಂತಲ್ಲ. ಸಿಂಪಲ್ ಆಗಿ ನೀವು KA ಪ್ಯಾಟರ್ನನ್ನು ಅಥವಾ ಮೈಂಡ್ ಸೆಟನ್ನು ಡಿಕೋಡ್ ಮಾಡಿದ್ರೆ ಮುಂಬರುವಂತಹ ಎಲ್ಲ KA ಎಕ್ಸಾಮ್ಸ್ಗೂ ಕೂಡ ನೀವು ಒಂದು ಹೆಜ್ಜೆ ಮುಂದೆ ಇರ್ಬೋದು ಇತರರಿಗಿಂತ. ಶುರು ಮಾಡೋಣ. ಪ್ರತಿಯೊಂದು ಕ್ವಶನ್ಗೂ ಇಲ್ಲಿ ಅನಾಲಿಸಿಸ್ ಮಾಡಿ ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇಟ್ ಈಸ್ ವೆರಿ ಸೈಂಟಿಫಿಕ್ ಅಥವಾ ಸೈನ್ಸ್ ಬೇಸ್ಡ್ ಎಲಿಮಿನೇಷನ್ ಟೆಕ್ನಿಕ್ಸ್ ಇಲ್ಲಿ ಯೂಸ್ ಮಾಡೋಣ ಅಂತೆ. ಫಸ್ಟ್ ಕ್ವಶನ್ ಅಮೃತ್ ಮೇಲಿದೆ. ಈಗ ನಾನು ನಿಮಗೆ ಪ್ರೈಮ್ ಟಾಪಿಕ್ಸ್ ಡಿಸ್ಕಸ್ ಮಾಡುವಾಗ ಯೋಜನೆಗಳು, ಸ್ಕೀಮ್ಸನ್ನು ಓದ್ಕೊಳ್ಳೇಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾಗಿ 3 ಮಿನಿಸ್ಟ್ರೀಸನ್ನು ನಾನು ಮೆನ್ಷನ್ ಮಾಡಿದ್ದೆ. ಕೃಷಿ ಅಂದರೆ ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟು, ಅದಾದಮೇಲೆ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್, ನಗರಾಭಿವೃದ್ಧಿ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆಮೇಲೆ ಇನ್ನೊಂದು ಯಾವುದು ಕೃಷಿ ಅಥವಾ ನೀರಾವರಿ. ಈ 3 ಮಿನಿಸ್ಟ್ರೀಸ್ಗೆ ಅಥವಾ ಮಂತ್ರಿ ಏನಂತೀರ ಡಿಪಾರ್ಟ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ಸ್ಕೀಮ್ಸ್ ಇಲ್ಲಿಂದನೇ ಬರುತ್ತೆ ನಿಮಗೆ. ಅಮೃತ್ ಅಂದರೆ ಏನಪ್ಪ? ನೀವು ಪದೇ ಒಬ್ಬ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ಕೊಂಡು ಎಕ್ಸಾಮ್ಗೆ ಕರೆಕ್ಟಾಗಿ ಓದಿದ್ರೆ ನಿಮ್ಗೆ ಗೊತ್ತು, ಇದೊಂದು ನಗರಾಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತಹ ಯೋಜನೆ ಅಂತ ಈಸಿಲಿ ಯು ಕ್ಯಾನ್ ಗೆಸ್. ಹೌದಲ್ವಾ? ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಷ್ಟು ಗೊತ್ತಿರುತ್ತೆ. ಸೊ ಇಲ್ಲಿ ಅಕಸ್ಮಾತ್ ನೀವೆಲ್ಲ ಓದಿದ್ದು ಅಮೃತ್ ಅಂತ ಪದೇ ಅಮೃತ್ ಅಂತಲೇ ಓದಿದ್ರೆ ಇಲ್ಲಿ ಫುಲ್ ಫಾರ್ಮ್ ಅಥವಾ ಇದರ ವಿಸ್ತೃತ ರೂಪ ಬರೆಯುವಾಗ ಅಥವಾ ಮಾರ್ಕ್ ಮಾಡುವಾಗ ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ಬೋದು? ಅಮೃತ್ ಅಂದರೆ ಏನಪ್ಪ? ಸಿಟಿ, ನಗರ ಏನು ಮಾಡಬೇಕು? ಟ್ರಾನ್ಸ್ಫಾರ್ಮ್ ಮಾಡಬೇಕು, ಬದಲಾವಣೆ ಬೇಕು. ಈಗ ಅದೇ ಉದ್ದೇಶ ಇಟ್ಕೊಂಡು ಈ ಯೋಜನೆ ಲಾಂಚ್ ಮಾಡಿದ್ದಲ್ಲ, ಬದಲಾವಣೆಯೇ ಇದರ ಮುಖ್ಯ ಉದ್ದೇಶ. ಹಾಗಾಗಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿದೆ ನೋಡಿ. ಟಿ ಅಂದರೆ ಇಲ್ಲಿ ಫಸ್ಟಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆಯಾ? ಎಸ್, ಇದು ಆಗಿರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಇದೆ. ಬರೀ ಟ್ರಾನ್ಸ್ಪೋರ್ಟೇಷನ್ಗೋಸ್ಕರ ಈ ಥರ ಅಮೃತನ್ನು ಯೋಜನೆ ಮಾಡುವಂಥ ಉದ್ದೇಶ ಇದೆಯಾ? ಅವಶ್ಯಕತೆ ಇದೆಯಾ? ನೋ. ಸೊ ಆಪ್ಷನ್ ಬಿ ಹೋಯ್ತು. ನೆಕ್ಸ್ಟು ಥರ್ಡ್ ಆಪ್ಷನಲ್ಲೂ ಟ್ರಾನ್ಸ್ಫಾರ್ಮೇಷನ್ ಇದೆ, ಇರಲಿ. ಫೋರ್ತ್ ಆಪ್ಷನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆ. 2 ಆಪ್ಷನ್ ಹೋಯ್ತು ನಿಮಗೆ. ಉಳಿದಿರೋದು 2 ಆಪ್ಷನ್ನು. ಅಟಲ್ ಮಿಷನ್ ಫಾರ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಥರ್ಡ್ ಆಪ್ಷನು ಅಟಲ್ ಮಿಷನ್ ಫಾರ್ ರೆಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ರೀಹ್ಯಾಬಿಲಿಟೇಷನ್ ಸ್ಥಳಾಂತರ ಮಾಡುವಂಥ ಅವಶ್ಯಕತೆ ಇದೆಯಾ? ಇಲ್ಲಿ ರೆಜ್ಯುವಿನೇಷನ್, ಅಟಲ್ ಮಿಷನ್ ಫಾರ್ ರಿಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್, ಮತ್ತೆ ರಿಜ್ಯುವಿನೇಟ್ ಮಾಡುವಂಥದ್ದು. ಸೊ ಹಾಗಾಗಿ ನಿಯರೆಸ್ಟ್ ಆಪ್ಷನ್ ಥರ್ಡ್ ಆಗುತ್ತಲ್ವಾ. ಸೊ ಇಫ್ ಇನ್ ಕೇಸ್ ನೀವು ಅಮೃತ್ ಯೋಜನೆ ಬಗ್ಗೆ ಓದಿದ್ರೂ ಕೂಡ ಅದರ ವಿಸ್ತೃತ ರೂಪ ಅಂತ ಬಂದಾಗ ಆಪ್ಷನ್ಸಲ್ಲಿ ಈ ಥರ ಕನ್ಫ್ಯೂಷನ್ ಆದಾಗ ದಯವಿಟ್ಟು ಈ ಎಲಿಮಿನೇಷನ್ ಟೆಕ್ನಿಕನ್ನು ಅಪ್ಲೈ ಮಾಡಿ. ನಾನು ತುಂಬ ಲಾಜಿಕಲ್ ಆಗಿ ತುಂಬ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಟೆಸ್ಟ್ ಸೀರೀಸಲ್ಲೂ ಕೂಡ ಇದೇ ಬೇಸಿಸ್ ಮೇಲೆ ನಾನು ಪ್ರತಿಯೊಂದು ಕ್ವಶನನ್ನು ಕೂಡ ನಾನೇ ಖುದ್ದಾಗಿ ಫ್ರೇಮ್ ಮಾಡ್ತಾ ಇದ್ದೀನಿ. ಸೊ ಟೆಸ್ಟ್ ಸೀರೀಸಲ್ಲೂ ಕೂಡ ನಿಮಗೆ ಕ್ವಶನ್ನು, ಆನ್ಸರು, ಎಲಿಮಿನೇಷನ್ ಟೆಕ್ನಿಕ್ ಇರುತ್ತೆ, ಅದಕ್ಕೆ ರಿಲೇಟೆಡ್ GK ಪಾಯಿಂಟ್ಸ್ ಇರುತ್ತೆ. ಸೊ 360 ಡಿಗ್ರಿ ಆ್ಯಂಗಲ್ ಪ್ರಿಪರೇಷನ್ ಅಂದರೆ ಇದಕ್ಕೆ ನಾವು 360 ಡಿಗ್ರಿ ಆ್ಯಂಗಲ್ ಪ್ರಿಪರೇಷನ್ ಅಂತ ಕರಿಬೇಕಾಗುತ್ತೆ. ಸರಿನಾ? ಸೊ ಆನ್ಸರ್ ಇಸ್ ಅಟಲ್ ಮಿಷನ್ ಫಾರ್ ರೆಜ್ಯುವಿನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಸೊ ರಿಹ್ಯಾಬಿಲಿಟೇಷನ್ ತಪ್ಪಾಗುತ್ತೆ, ಆಬ್ವಿಯಸ್ಲಿ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಬರಲ್ಲ. ಇಲ್ಲಿ ನೋಡಿ ಆಪ್ಷನ್ ಡಿನೂ ಹೋಯ್ತು. ಉಳಿದಂಥ ನಿಯರೆಸ್ಟ್ ಆನ್ಸರು 3. ಅರ್ಥ ಆಗ್ತಿದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಈ ರೀತಿ ಎಲಿಮಿನೇಷನ್ ಟೆಕ್ನಿಕ್ಸು ಮತ್ತು ಪ್ರೈಮ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಿದಾಗ ನಿಮ್ಮ ಸ್ಕೋರು ಈಸಿಲಿ 30 to 50% ಇನ್ಕ್ರೀಸ್ ಆಗುತ್ತೆ. ಸಪೋಸ್ 40ರಿಂದ 50 ಸ್ಕೋರ್ ಮಾಡೋರು 70ರಿಂದ 75 ಮಾಡ್ತಾರೆ, 60ರಿಂದ 70 ಮಾಡೋರು 80ರಿಂದ 90ರವರೆಗೂ ಸ್ಕೋರ್ ಮಾಡ್ತಾರೆ, 80 ಮಾಡ್ತಾ ಇರೋರು 90+ ಹೋಗ್ತಾರೆ. ದಿಸ್ ಇಸ್ ಮೈ ಪರ್ಸನಲ್ ಗ್ಯಾರಂಟಿ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಯೋಜನೆ 2015ರಲ್ಲಿ ಶುರು ಮಾಡಿದ್ರು. ಇಟ್ ರೀಪ್ಲೇಸ್ಡ್ ದಿ ಪ್ರೀವಿಯಸ್ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರೂರಲ್ ಮಿಷನ್. ನೆಕ್ಸ್ಟು ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳದ ಕುಟುಂಬಗಳು. ಅಂತ್ಯೋದಯ ಅನ್ನ ಅಂದ್ರೇನು? ಯಾರು ಬಡವರು ಇರ್ತಾರೋ,
ಯಾರು ನಿರ್ಗತಿಕರಿರ್ತಾರೋ, ಯಾರು ಕಷ್ಟದಲ್ಲಿರ್ತಾರೋ ಅವ್ರಿಗೆ ಕೊಡಬೇಕು. ಹೌದಾ? ಭೂರಹಿತ ಕಾರ್ಮಿಕರು, ಲ್ಯಾಂಡ್ಲೆಸ್ ಲೇಬರರ್ಸ್, ಭೂಮಿನೇ ಎಲ್ಲ ಹೆಂಗೆ ದುಡ್ಕೊಂಡು ತಿನ್ಬೇಕು, ಎಲ್ಲೋ ಒಂದು ಯಾವುದೋ ಒಂದು ಬೇರೆ ಒಬ್ಬರ ಕಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂಥವ್ರು ಕೊಡಬೇಕಾಗತ್ತೆ. ಅಟ್ಲೀಸ್ಟ್ ರೋಟಿ ಕಪಡ ಮಕಾನ್ ಇಷ್ಟಕ್ಕಾದರೂ ಬೇಸಿಕ್ ಬೇಕಲ್ವಾ? ಸೊ ಹಂಗಾಗಿ ಇದನ್ನು ಭೂರಹಿತರವ್ರು ಕೊಡ್ಬೋದು, ಅಂದರೆ ಭೂಮಿ ಇಲ್ಲದೆ ಇರೋರಿಗೆ. ವಿಧವೆಯು ಮುಖ್ಯಸ್ಥರಾಗಿರುವಂಥ ಕುಟುಂಬಗಳು, ಇದಕ್ಕೂ ಕೊಡ್ಬೋದು. ಯಾಕಂದರೆ ವಿಧವೆಗೆ ಸೋರ್ಸ್ ಆಫ್ ಇನ್ಕಮ್ ಇರಲ್ಲ, ಅನ್ಸರ್ಟನ್ ಇರುತ್ತೆ, ಫ್ಯಾಮಿಲಿ ನೋಡ್ಕೋಬೇಕು, ಮನೆ ಒಳಗೂ ನೋಡ್ಕೋಬೇಕು, ಹೊರಗೂ ನೋಡ್ಕೋಬೇಕು, ತುಂಬ ಜವಾಬ್ದಾರಿ ಇರುತ್ತೆ, ಅವ್ರಿಗೂ ಕೊಡ್ಬೋದು. ಥರ್ಡ್ ಒಂದು ಸದ್ಯಕ್ಕೆ ಬಿಡಿ. ಫೋರ್ತ್ ಒಂದು ನೋಡಿ, ನಿಗದಿತ ವರಮಾನವಿಲ್ಲದ ವೃದ್ಧರು ಮುಖ್ಯಸ್ಥರಾಗಿರತಕ್ಕಂತಹ ಕುಟುಂಬಗಳು, ಇವ್ರಿಗೂ ಕೂಡ ಕೊಡ್ಬೋದು. ಆದರೆ ಸಾಲ ಪೀಡಿತ ಕುಟುಂಬಗಳು ಯಾರಿಗೆ ಅಂತ ನೀವು ಕೊಡಕ್ಕೆ ಹೋಗ್ತೀರಾ? ಈಗ ಮುಖೇಶ್ ಅಂಬಾನಿಗೂ ಸಾಲ ಇದೆ, ಅನಿಲ್ ಅಂಬಾನಿಗೂ ಸಾಲ ಇದೆ, ಅನಿಲ್ ರಾವ್ಗೂ ಸಾಲ ಇದೆ. ಈ ಥರ ಸಾಲ ಇರ್ತಕ್ಕಂಥ ಎಲ್ಲ ಕುಟುಂಬಕ್ಕೂ ನೀವು ಈ ಅಂತ್ಯೋದಯ ಅನ್ನ ಯೋಜನೆ ಅಡಿ 35 kg ಅಕ್ಕಿ ಕೊಟ್ಕೊಂಡು ಹೋದರೆ ಎಲ್ಲಿ? ಇಟ್ ಮೇಕ್ಸ್ ನೋ ಸೆನ್ಸ್ ಅಲ್ವಾ? ಜಸ್ಟ್ ಅಪ್ಲೈ ಯುವರ್ ಲಾಜಿಕಲ್ ಮೈಂಡ್. ನೀವು ನಾನು ಹೇಳ್ತಾ ಇದ್ದೀನಿ ನೋಡಿ, ಅಂತ್ಯೋದಯ ಅನ್ನ ಯೋಜನೆ ಬಗ್ಗೆ ಏನೂ ಓದಿಲ್ಲದಿದ್ರೂ ಪರವಾಗಿಲ್ಲ, ಈ ಥರ ಒಂದು ನೀವು ಎಲಿಮಿನೇಟ್ ಮಾಡಿದ್ರೆ ಅಥವಾ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ, ಕಾಮನ್ ಸೆನ್ಸ್ ವಿಚ್ ಇಸ್ ನಾಟ್ ಸೋ ಕಾಮನ್ ಇನ್ ದಿಸ್ ಜನ್ರೇಷನ್, ಆ ಥರ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಈಸಿಲಿ ಥರ್ಡ್ ಹೋಗುತ್ತಲ್ವಾ? ಹಾಗಾಗಿ ಇಲ್ಲಿ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳದ ಆಪ್ಷನ್ ಯಾವುದು? ಸಾಲ ಪೀಡಿತ ಕುಟುಂಬಗಳು. ಇಷ್ಟೇ ಯೋಚನೆ ಮಾಡಿ. ಮುಖೇಶ್ ಅಂಬಾನಿಗೂ ಸಾಲ ಇರುತ್ತೆ, ಅವ್ರಿಗೂ ಸಾಲ ಇರುತ್ತೆ. ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಹಂಗಂತ ಹೇಳ್ಬಿಟ್ಟು ಮುಖೇಶ್ ಅಂಬಾನಿಗೇನು ಈ ಯೋಜನೆಯಲ್ಲಿ ನಾವು ಅಕ್ಕಿ ಕೊಡೋಕ್ಕಾಗತ್ತಾ? ನೋ ವೇ. ಫೈನ್. ನೆಕ್ಸ್ಟು, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮನೆ ಇಲ್ಲದ ಕುಟುಂಬಗಳಿಗೆ ವಸತಿ ಸೌಲಭ್ಯವನ್ನು ಒದಗಿಸುತ್ತದೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಈ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಏನು ಮಾಡುತ್ತೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ, ಆಬ್ವಿಯಸ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಂದರೆ ಇವರು ಜಾಸ್ತಿ ಒತ್ತು ಕೊಡೋದು ಯಾರಿಗೆ? ಯಾರು ಈ ಸಮಾಜದಲ್ಲಿ ಹಿಂದೆ ತುಳಿತಕ್ಕೆ ಒಳಗಾಗಿದ್ರು, ಅದರಲ್ಲೂ ಕೂಡ SC ST ಜನಾಂಗದವರಿಗೆ, ಅವರಿಗೆ ಒಲವನ್ನು ನೀಡ್ತಾರೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇರಲೇಬೇಕು. ಸೊ ಎ ಇಲ್ದಿರ್ತಕ್ಕಂಥ ಆಪ್ಷನ್ ಯಾವ್ಯಾವುದು? ಬಿ ಅಲ್ಲಿಲ್ಲ, 3 ಅಲ್ಲಿಲ್ಲ. ಬಿ ಸಿ ಎಲಿಮಿನೇಟ್ ಆಯಿತು. ಸೊ ಇವಾಗ ನೀವು ಬಿ ನೋಡೋ ಅವಶ್ಯಕತೆನೂ ಇಲ್ಲ, ಡೈರೆಕ್ಟಾಗಿ ಸಿ ನೋಡಿ. ಸಿ ಸರಿ ಇದ್ರೆ ಡಿಗೆ ಹೋಗಿ, ಸಿ ಸರಿ ಇಲ್ಲ ಅಂದರೆ ಎ ಅಂತ ಮಾರ್ಕ್ ಮಾಡಿ. ಆದರೂ ಕೂಡ ಬಿ ಸ್ಟೇಟ್ಮೆಂಟ್ ನೋಡಿ. ಈ ಯೋಜನೆಯನ್ನು ನಗರ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗುತ್ತದೆ. ತಪ್ಪು. ಯಾಕೆ? SC ST ಇವರು ಹಳ್ಳಿಗಳಲ್ಲಿಲ್ವಾ? ಹಳ್ಳಿಗಳಲ್ಲಿ ತುಳಿತಕ್ಕೆ ಒಳಗಾಗಲ್ವಾ? ಇನ್ಫ್ಯಾಕ್ಟ್ ಕಂಪೇರ್ ಟು ಸಿಟೀಸ್ ದೇ ಆರ್ ಮೋಸ್ಟ್ ಡಿಪ್ರೈವ್ಡ್ ಇನ್ ವಿಲೇಜಸ್. ಸೊ ಹಾಗಾಗಿ ಕೇವಲ ನಗರ ಪ್ರದೇಶ ಅನ್ನೋದು ತಪ್ಪು. ಬಿ ಎಲಿಮಿನೇಟ್ ಮಾಡಿಬಿಡ್ಬೋದು. ಬಿ ಎಲಿಮಿನೇಟ್ ಮಾಡಿದ್ರೆ ಮುಗದೇ ಹೋಯಿತು. ಆಪ್ಷನ್ ಎ ಓನ್ಲಿ. ರೈಟ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ? ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸಾರಿ, ಸ್ವಲ್ಪ ಕ್ವಶನ್ ನೋಡಬೇಕಾಗಿತ್ತು. ನೋಡಿ, ಈ ಥರ ನನ್ನ ಕಡೆಯಿಂದ ಸಹ ತಪ್ಪಾಗುತ್ತೆ. ಅನಾಲಿಸಿಸ್ ಕರೆಕ್ಟ್ ಆಗಿದ್ರು ಕೂಡ ಇದೇ ರೀತಿ ನನ್ನ KS ಮತ್ತು UPSCಯಲ್ಲಿ 2-3 ಕ್ವಶನ್ಸ್ ಹಿಂಗೆ ಔಟ್ ಆಫ್ ಓವರ್ ಎಕ್ಸೈಟ್ಮೆಂಟ್ ತಪ್ಪು ಮಾಡಿ ಬರ್ತಾ ಇದೆ. ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ಫೈನ್. ಸೊ ಇಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಎ ಸರಿಯಾಗಿದೆ. ಎ ಸರಿಯಾಗಿದ್ದ ಮೇಲೆ ಆಪ್ಷನ್ನು 1 ಹೋಯ್ತು ಮತ್ತು ಡಿ ಹೋಯ್ತು. ಉಳಿದಿರೋದು 2 ಆಗಿರಬೇಕು, ಇಲ್ಲ 3 ಆಗಿರಬೇಕು. ಅರ್ಥ ಆಯ್ತಾ? ಏನು ತಪ್ಪು ಮಾಡಿದೆ ನಾನು? ಓವರ್ ಎಕ್ಸೈಟ್ಮೆಂಟಲ್ಲಿ ಸರಿಯಾಗಿಲ್ಲ ಸರಿಯಾಗಿದೆ ಅಂತ ನೋಡೋಕ್ಕೆ ಹೋಗಲಿಲ್ಲ. ಫೈನ್. ಇದೇ ಟ್ರ್ಯಾಪು, KE ಮಾಡ್ತಕ್ಕಂಥ ಟ್ರ್ಯಾಪು. ವೆರಿ ಗ್ರೇಟ್ಫುಲ್ ಟು KE ಈ ಥರ ಕ್ವಶನ್ಸ್ ಎಲ್ಲ ಸೆಟ್ ಮಾಡಲಿಕ್ಕೆ. ಒಂಥರ ಖುಷಿ ಅನಿಸುತ್ತೆ KE ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಲಿಕ್ಕೆ. ಯಾಕಂದರೆ ಅದರಲ್ಲಿ ಸಮ್ ಸಾರ್ಟ್ ಆಫ್ ಟ್ರೆಂಡ್ ಇರುತ್ತೆ, ಹುಡುಗರಿಗೆ ಕಲಿಸ್ಕೊಡ್ಲಿಕ್ಕೆ ಏನಾದರೂ ಇರುತ್ತೆ. ಅದೇ KPSC ಪ್ಯಾಟರ್ನ್ ನೋಡಿಬಿಟ್ರೆ ಏನೂ ಕಲಿಸ್ಕೊಡೋಕ್ಕಾಗಲ್ಲ, ನಮಗೆ ಅರ್ಥ ಆಗಲ್ಲ. ಈ ವರ್ಷ ಬಂದಿರೋ ಕ್ವಶನ್ಸು ಮುಂದಿನ ವರ್ಷ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ರೈಟ್, ಇರಲಿ. ಸೊ ಬಿ ಆಬ್ವಿಯಸ್ಲಿ ಬರಲ್ಲ. ಈಗ ಸಿ ನೋಡಿ. ಫಲಾನುಭವಿಯ ಆದಾಯ ಮಿತಿ ನಗರ ಪ್ರದೇಶದಲ್ಲಿ ರೂಪಾಯಿ 2 ಲಕ್ಷ ಆಗಿದೆ. ತಪ್ಪು. ಈಗ ಯಾರಿಗಾದ್ರೂ ತಲೆ ಇರೋನು ಈ ಸೆಕೆಂಡ್ ಸ್ಟೇಟ್ಮೆಂಟ್ ಥರ್ಡ್ ಸ್ಟೇಟ್ಮೆಂಟ್ ನೋಡ್ಬಿಟ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಕ್ವಶನ್ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು. ನಗರ ಪ್ರದೇಶದಲ್ಲಿ 2 ಲಕ್ಷ ರೂಪಾಯಿ ಅಂದಮೇಲೆ ಹಳ್ಳಿಗಳಲ್ಲಿ, ಗ್ರಾಮದಲ್ಲಿ ಬೇರೆ ಇದೆ ಅಂತ ಅರ್ಥ ಆಯ್ತಾ? ಸೊ ಗ್ರಾಮಗಳಲ್ಲಿ ಬೇರೆ ಇದೆ ಅಂತ ಅರ್ಥ ಆದಮೇಲೆ ಈ ಯೋಜನೆ ನಗರ ಪ್ರದೇಶ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಏನು ಜಾರಿಗೆ ತರಲಾಗುತ್ತೆ ಅಂತ ಗೊತ್ತಾಯ್ತಾ? ಸೊ ಆಬ್ವಿಯಸ್ಲಿ ಇಲ್ಲಿ ಬಿ ಸ್ಟೇಟ್ಮೆಂಟ್ ರಾಂಗ್ ಅಂದಮೇಲೆ ಸಿ ನೋಡಿ. ನಗರ ಪ್ರದೇಶದಲ್ಲಿ 2 ಲಕ್ಷ ಇಲ್ಲ, ಆ್ಯಕ್ಚುಲಿ ಐ ಥಿಂಕ್ 32,000 ಹಳ್ಳಿಗಳಲ್ಲಿದೆ. 86,000 ಅಥವಾ 76,000 ಸಮಥಿಂಗ್, ಎಕ್ಸಾಕ್ಟ್ ನನಗೆ ಅಮೌಂಟ್ ಗೊತ್ತಿಲ್ಲ. ಅದು ಎಲ್ಲಿ ನಗರ ಪ್ರದೇಶಗಳು ಬರುತ್ತೆ. ಸೊ ಸಿ ಸ್ಟೇಟ್ಮೆಂಟ್ ಕೂಡ ತಪ್ಪು. ಆನ್ಸರ್ ಈಸ್ 3, B and C ಓನ್ಲಿ. ಅರ್ಥ ಆಗ್ತಿದೆಯಾ? ಸೊ ಇದೇ ರೀತಿ ನೀವು ಯಾವುದೇ ಟೆಸ್ಟ್ ಸೀರೀಸ್ ತಗೊಳ್ಳಿ ಅಥವಾ ಯಾವುದೇ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅಥವಾ ಸ್ಟಡಿ ಮಾಡಿ, ಈ ಥರ ರಿಸಲ್ಟ್ ಓರಿಯೆಂಟೆಡ್ ಆಗಿ ಒಂದು ಗುರಿ, ಒಂದು ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಓದಬೇಕಾಗುತ್ತೆ. ಸುಮ್ಮನೆ ಬುಕ್ಸ್ ತೊಗೊಂಡು ಅಥವಾ ಟೆಕ್ಸ್ಟ್ ಬುಕ್ಸ್ ತೊಗೊಂಡು ನಾನು ಪೇಜ್ 1ಇಂದ ಪೇಜ್ 400ವರೆಗೂ ಮಾರ್ಕ್ ಮಾಡಿದೆ. ಅದು ಕೆಲವೊಬ್ರು ಬುಕ್ ನೋಡ್ಬೇಕು ನೀವು, ಒಂದೇ ಪೇಜಲ್ಲಿ 4 ಕಲರ್ ಪೆನ್ ತೊಗೊಂಡು ಮಾರ್ಕ್ ಮಾಡಿರ್ತಾರೆ. ಅದಲ್ಲದೆ ಅಲ್ಲಿ ಜಾಗ ಇರುತ್ತಲ್ಲ ಅದನ್ನು ಬರೆದ್ಬಿಟ್ಟಿರ್ತಾರೆ. ಒಂದೇ ಒಂದು ಸ್ವಂತ ಬುಕ್ ರಿಲೀಸ್ ಆಗಿರಬೇಕು, ಆ ಥರ ಮಾಡಿರ್ತಾರೆ. ಅದನ್ನ ಯಾರಾದರೂ ಹೊಸಬ ನೋಡ್ಬಿಟ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಸಹವಾಸನೆ ಬೇಡ ಅಂತ ಓಡೋಗ್ತಾನೆ. ಬೇಡ, ಅಷ್ಟೊಂದು ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು
ಒಬ್ಬ ಟೀಚರ್ ಆಗಲಿಕ್ಕೆ ಎಕ್ಸ್ಪರ್ಟ್ ಆಗ್ಲಿಕ್ಕೆ ಬಂದಿಲ್ಲ, ಬಂದು ಆ ಎಕ್ಸಾಮ್ ಡಿಮ್ಯಾಂಡ್ ಏನಿದೆ ಅರ್ಥ ಮಾಡಿಕೊಂಡು ಆ ಡಿಮ್ಯಾಂಡ್ ಫುಲ್ಫಿಲ್ ಮಾಡಿ ಎಕ್ಸಾಮನ್ನು ಕ್ಲೀನಾಗಿ ಪಾಸ್ ಮಾಡಿ ಗಂಟು ಮೂಟೆ ತೊಗೊಂಡು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಿ ಸೆಟ್ಲ್ ಆಗಬೇಕು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಬೇಕಾಗಿರೋದು. ಓಕೆ, ಸೊ ಆ್ಯಂಡ್ ಟೆಸ್ಟ್ ಸೀರೀಸ್ ಮೇಲೆ ಸುಮಾರು ಜನ ಕೇಳ್ತಾ ಇದ್ರಿ. iOSಗೆ ಆ್ಯಂಡ್ರಾಯ್ಡಲ್ಲಿ ನಿಮಗೆ ಡೈರೆಕ್ಟಾಗಿ KS ಗುರುಜಿ ಅಂತ ಸಿಗುತ್ತೆ, ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಲಿಂಕ್ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇದೆ. iOSಲ್ಲಿ ಏನು ಮಾಡಬೇಕು, ನೀವು ಪ್ಲೇಸ್ಟೋರ್ಗೆ ಹೋಗಿ ಕ್ಲಾಸ್+ ಅಂತ ಆ್ಯಪ್ ಸರ್ಚ್ ಮಾಡಬೇಕು. ಆ ಕ್ಲಾಸ್+ ಆ್ಯಪ್ ಡೌನ್ಲೋಡ್ ಮಾಡಿದ್ಮೇಲೆ ಅದರಲ್ಲಿ FQQ80 ಅಂತ ನಮ್ಮ ಆರ್ಗನೈಸೇಷನ್ ಕೋಡು, FQQ80 ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೀಟೇಲ್ಸು. ಅದನ್ನು ಎಂಟ್ರಿ ಮಾಡಿದ್ಮೇಲೆ ಯು ಕ್ಯಾನ್ ಆಕ್ಸೆಸ್ ಅವರ್ ಆ್ಯಪ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಈ ಕ್ವಶನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಷ್ಟು ಚೆನ್ನಾಗಿ ಲಾಜಿಕ್ ಅಪ್ಲೈ ಮಾಡ್ಬೋದು ಅಂದರೆ ನೀವೇ ನೋಡಿ. ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಆಶಾ ಕಾರ್ಯಕರ್ತೆಯರನ್ನು ಆಯ್ಕೆ ಮಾಡಲಾಗುತ್ತದೆ ಮೇ 2026ಕ್ಕೆ ಅನ್ವಯವಾಗುವಂತೆ. ಆಶಾ ಕಾರ್ಯಕರ್ತೆಯರು, ಸೊ ಅವ್ರ ಕೆಲಸ ಏನು, ಅಲ್ಲಿ ಹಳ್ಳಿಗಳಲ್ಲಿ ಯಾರು ತಾಯಂದಿರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ಅಂಗನವಾಡಿಲಾಗಿರ್ಬೋದು, ಅವರ ಒಂದು ಸೇವೆಯನ್ನು ಕೊಡಲಿಕ್ಕೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಈಗ ಒಬ್ಬ ಆಶಾ ಕಾರ್ಯಕರ್ತೆ ಹಳ್ಳಿಗಳಲ್ಲಿ ಜಾಸ್ತಿ ಜನರನ್ನ ರೀಚ್ ಮಾಡ್ಬೋದಾ, ಪಟ್ಟಣದಲ್ಲಿ ಜಾಸ್ತಿ ಜನರನ್ನ ರೀಚ್ ಮಾಡ್ಬೋದಾ? ಈಗ ಫಾರ್ ಎಕ್ಸಾಂಪಲು, ಒಂದು ಆಶಾ ಕಾರ್ಯಕರ್ತೆಗೆ 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಕೊಟ್ಟರು ಅಂದ್ಕೊಳ್ಳಿ. 1 ಸ್ಕ್ವೇರ್ ಕಿಲೋಮೀಟರ್. ಹಳ್ಳಿಗಳಲ್ಲಿ 1 ಸ್ಕ್ವೇರ್ ಕಿಲೋಮೀಟರ್ ಅಂದರೆ ಅಬ್ಬಬ್ಬ ಅಂದರೆ ಅಲ್ಲಿ ಎಷ್ಟಿರ್ತಾರೆ? 1 ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಒಂದು 5,000 ಜನ ಇರ್ತಾರೆ. ಹೌದಲ್ವಾ? ಹೌದಾ? ಯಾಕಂದರೆ ಮನೆ ದೂರ ದೂರ ಇರುತ್ತೆ, ಇಂಡಿಪೆಂಡೆಂಟ್ ಮನೆ ಇರುತ್ತೆ, ಕೆಲವೊಬ್ರು ಹೊಲದಲ್ಲಿ ಮನೆ ಮಾಡ್ಕೊಂಡಿರ್ತಾರೆ, ಸೊ ದೂರ ದೂರ ಇರ್ತಾರೆ. ಅದೇ ಪಟ್ಟಣದಲ್ಲಿ, ಸಿಟೀಸಲ್ಲಿ ನೀವು 1 ಸ್ಕ್ವೇರ್ ಕಿಲೋಮೀಟರ್ ತೊಗೊಂಡ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಮೋರ್ ದನ್ 5 lakh ಪೀಪಲ್ ಇರ್ತಾರ? ಇಲ್ಲ, ಅಟ್ಲೀಸ್ಟ್ ಒಂದು 2 ಲಕ್ಷ ಜನ ಇರ್ತಾರ. ಸೊ ಹಾಗಾಗಿ ಜಸ್ಟ್ ಲಾಜಿಕ್ ಅಪ್ಲೈ ಮಾಡಿ, ಆಶಾ ಕಾರ್ಯಕರ್ತೆಯರಿಗೆ ನಗರದಲ್ಲಿ ಈ ಒಂದು ನಂಬರ್ ಕಡಿಮೆ ಇರುತ್ತೆ ಪರ್ ಸ್ಕ್ವೇರ್ ಕಿಲೋಮೀಟ್ರು, ಅಥವಾ ಪಟ್ಟಣದಲ್ಲಿ ಕಡಿಮೆ ಇರುತ್ತೆ? ಆಬ್ವಿಯಸ್ಲಿ ಹಳ್ಳಿಗಳಲ್ಲಿ ಕಡಿಮೆ ಇರಬೇಕು. ಯಾಕಂದರೆ ದೂರ ಮನೆ ಇರುತ್ತೆ, ಓಡಾಡಬೇಕಲ್ವ. ಸಿಟಿಯಲ್ಲಿ ಏನು, ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ರೆ ಒಂದು 20 ಮನೆ ಸಿಗ್ತವೆ, ಒಂದು 50 ಜನ 100 ಜನ ಅಲ್ಲೇ ಸಿಗ್ಬಿಡ್ತಾರೆ. ಹಳ್ಳಿಯಲ್ಲಿ ಹಂಗಲ್ಲ. ಒಂದು ಮನೆಗೆ ಹೋದರೆ ವಯಸ್ಸಾದ ಅಜ್ಜಿ ಇರ್ತಾನೆ, ಮಗ ಎಲ್ಲೋ ದುಡಿಯೋಕೆ ಹೋಗಿರ್ತಾನೆ, ಆ ಮನೆ ಬಿಟ್ಟು ಮತ್ತೊಂದು ಕಿಲೋಮೀಟ್ರು ಹೊಲದಲ್ಲಿ ಹೋಗ್ಬೇಕು ಹುಡ್ಕೊಂಡು. ಹೌದು ಅಲ್ವಾ? ಸೊ ಹಳ್ಳಿಗಳಲ್ಲಿ ಆ ಒಂದು ಸಂಖ್ಯೆ, ಪ್ರತಿ ಆಶಾ ಕಾರ್ಯಕರ್ತೆಗೂ ಒಂದು ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಆಬ್ವಿಯಸ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಂಬರ್ ಕಡಿಮೆ ಇರಬೇಕು, ನಗರ ಪ್ರದೇಶದಲ್ಲಿ ನಂಬರ್ ಜಾಸ್ತಿ ಇರಬೇಕು. ಅಂಥ ಆಪ್ಷನ್ಸ್ ನೋಡಿ. ಬ್ಯೂಟಿಫುಲ್ ಕ್ವಶನ್ ಇದು ಮಾತ್ರ. ಫಸ್ಟ್ ಆಪ್ಷನ್ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ 5,000 ಆದರೆ ನಗರ ಪ್ರದೇಶದಲ್ಲಿ 2,000 ಅಂತೆ. ತಪ್ಪಿದು. ಯಾಕಂದರೆ ನಾನು ಇವಾಗ ತಾನೇ ಹೇಳಿದೆ, ಗ್ರಾಮೀಣ ಪ್ರದೇಶದಲ್ಲಿ ಕಡಿಮೆ ಇರುತ್ತೆ, ಪ್ರತಿ ಆಶಾ ಕಾರ್ಯಕರ್ತೆಗೂ ಒಂದು ನಿರ್ದಿಷ್ಟವಾದಂಥ ನಂಬರ್ ಏನು ಕೊಟ್ಟಿರ್ತಾರಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, ಇದು ಇರ್ಬೋದು. ಥರ್ಡ್ ಆಪ್ಷನ್ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ 2,500 ಅಂತೆ, ನಗರ ಪ್ರದೇಶದಲ್ಲಿ 1,000 ಅಂತೆ. ಇದು ಕೂಡ ಹೋಯಿತು. ಸ್ಟ್ರೇಟ್ ಅವೇ ಆಪ್ಷನ್ 1, 3 ಎಲಿಮಿನೇಟ್ ಮಾಡ್ಬೋದು. ಎಸ್, ಅಬ್ಸಲ್ಯೂಟ್ಲಿ ಎಸ್, ಒಪ್ಕೊಳ್ಳೇಬೇಕು. ಸೊ ಉಳಿದಿರೋದು ಆಪ್ಷನ್ 2 ಮತ್ತು ಆಪ್ಷನ್ 4. ಇದರಲ್ಲಿ 2,000, 5,000 ಸ್ವಲ್ಪ ಎಕ್ಸಾಜರೇಟೆಡ್ ಅನ್ಸುತ್ತೆ. ಯೂಶ್ವಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ತಲಾ 1,000 ಹಂಗೆ ಕನ್ಸಿಡರ್ ಮಾಡ್ತಾರೆ. ಹಳ್ಳಿಗಳಲ್ಲಿ ತಲಾ 1,000 ಈ ಒಂದು ನಂಬರ್ ಮೇಲೇ ಅಲ್ಲಿ ಏನು ಮಾಡ್ತಾರೆ, 1,000, 10,000, 1 ಲಕ್ಷ, 10 ಲಕ್ಷ, ಇದ್ರ ಬೇಸಿಸ್ ಮೇಲೆ ಡಿಲಿಮಿಟೇಷನ್ ಆಗಿರ್ಬೋದು, ಹೊಸ ಯೋಜನೆ ಪ್ಲಾನಿಂಗ್ ಆಗಿರ್ಬೋದು, ಅಥವಾ ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಎಲ್ಲವೂ ಇರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಲಾಜಿಕ್ ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಎಸ್, ಅಬ್ಸಲ್ಯೂಟ್ಲಿ ಎಸ್. ಇದೇ ರೀತಿ ಕ್ವಶನ್ಸನ್ನು ಆಯ್ಕೆ ಮಾಡ್ಕೊಳ್ಳಿ, ಇದೇ ರೀತಿ ಸಾಲ್ವ್ ಮಾಡಿ, ಇದೇ ರೀತಿ ಎಕ್ಸಾಮ್ ಬರ್ಕೊಂಡು ಒಂದೇ ಅಟೆಂಪ್ಟಲ್ಲಿ ಪಾಸಾಗಿ ಹೊರಟೋಗ್ಬಿಡಿ. ವಾಪಸ್ ಈ ಕಡೆ ತಲೆನೇ ಹಾಕ್ಲಿಕ್ಕೆ ಹೋಗ್ಬಿಡಿ. ಫೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕರ್ನಾಟಕದಲ್ಲಿ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೊಳಿಸಿರುವಂತಹ ಕಾರ್ಯಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಲಿ-ನಲಿ. ಜಸ್ಟ್ ಲಾಜಿಕ್ ಅಪ್ಲೈ ಮಾಡಿ. ಆಪ್ಷನ್ 2, ಆಪ್ಷನ್ 3 ನೋಡಿ. ಕಲಿ-ನಲಿ ಇದೇನಿದು? 1ರಿಂದ 3ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲಿಕ್ಕೆ ಇರತಕ್ಕಂತಹ ಒಂದು ಯೋಜನೆ, ಕಂಬೈನ್ಡ್ ಯೋಜನೆ, ಕಲಿ-ನಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಮ್ಮನೆ ನಿಮ್ಮನ್ನು ಟ್ರ್ಯಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎರಡನ್ನು ಡಿವೈಡ್ ಮಾಡಿ ಒಂದು ಕಡೆ ಕಲಿ ಮತ್ತೊಂದು ಕಡೆ ನಲಿ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಆಪ್ಷನ್ 2 ಹೋಯಿತು, ಆಪ್ಷನ್ 3 ಹೋಯಿತು. ಕೇಳು ಕರ್ನಾಟಕ ನಾನಂತೂ ಎಲ್ಲೂ ಕೇಳಿಲ್ಲ. ಸೊ ಲಾಜಿಕ್ ಮೇಲೆ ಓದು ಕರ್ನಾಟಕ, ಇತ್ತೀಚೆಗೆ ನ್ಯೂಸಲ್ಲಿ ಕೂಡ ಇತ್ತದು. ಸೊ ಇದು ಓದು ಕರ್ನಾಟಕ ಅಂದರೆ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಓದುವ, ಬರೆಯುವ ಮತ್ತು ಮೂಲ ಗಣಿತದ ಕೌಶಲ್ಯಗಳನ್ನು, ಸ್ಕಿಲ್ಸನ್ನು ಸುಧಾರಿಸಲಿಕ್ಕೆ ಇದನ್ನು ಕರ್ನಾಟಕ ಗೌರ್ಮೆಂಟ್ ಜಾರಿಗೆ ತಂದಿದೆ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಟ್ಲೀಸ್ಟ್ 50% ಎಲಿಮಿನೇಟ್ ಆಯ್ತಾ ಇಲ್ಲಿ? ಹುಡುಗರು 4ನೇ 5ನೇ ತರಗತಿ ಅಂದರೆ ಕೇಳೋದಿರುತ್ತೆ, ಅಲ್ಲಿ ಅವರಿಗೆ ಓದಿಸೋದಿರುತ್ತಲ್ಲಿ. ಈ ಲಾಜಿಕ್ಕು ಅಪ್ಲೈ ಆಗುತ್ತೆ ಒಂದು ಲೆವೆಲ್ಗೆ. ಆರ್ ಯು ವಿತ್ ಮೀ? ಎಸ್. ಕ್ವಶನ್ ನಂಬರ್ 6.
ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ICDS ಯೋಜನೆಗೆ ಸಂಬಂಧಪಟ್ಟಿದೆ? ಅದ್ಭುತ ಕ್ವಶನ್. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಈ ಯೋಜನೆಯ ಒಂದು ಹೆಸರು. ಎಷ್ಟು ಚೆನ್ನಾಗಿದೆ ಕ್ವಶನ್ ಅಂದ್ರೆ ಲಾಜಿಕ್ಕು. ಇದ್ರ ಉದ್ದೇಶ ಇಂಟಿಗ್ರೇಟೆಡ್ ಚೈಲ್ಡ್, ಸಮಗ್ರವಾಗಿ ಒಂದು ಶಿಶು ಅಥವಾ ಒಂದು ಮಗುವಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಯೋಜನೆ. ಸಮಗ್ರವಾಗಿ ಅಂದ್ರೆ ಬರ್ತ್ ರೇಟ್ ಇನ್ಕ್ರೀಸ್ ಮಾಡೋದು, ಮಾರ್ಟಾಲಿಟಿ ರೇಟ್ ಕಡಿಮೆ ಅಂದ್ರೆ ಮರಣ ದರ ಕಡಿಮೆ ಮಾಡೋದು, ಜನನ ದರ ಇನ್ಕ್ರೀಸ್ ಮಾಡೋದು, ಪೋಷಕಾಂಶ ಚೆನ್ನಾಗಿ ಕೊಡೋದು, ಇವೆಲ್ಲ ಸಾಮಾನ್ಯವಾಗಿ ಒಬ್ಬ ಕಾಮನ್ ಮನುಷ್ಯನಿಗೂ ಕೂಡ ಗೊತ್ತಿರುತ್ತಲ್ವಾ. ಈಗ ಸಪೋಸ್ ನೀವೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಸ್ಪಿರೆಂಟು, ನೀವು ನಾಳೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ FD ಆಗಿ ಹೋಗ್ತೀರಾ. ಈ ಥರ ಸ್ಕೀಮ್ ಬಂದಾಗ ಇದರ ಬೇಸಿಕ್ ಆಬ್ಜೆಕ್ಟಿವ್ಸ್ ಏನಪ್ಪ, ಉದ್ದೇಶಗಳು ಹೇಳಪ್ಪ ಅಂತ ಕೇಳಿದ್ರೆ ನಿಮ್ಗೆ ಏನು ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಹೇಳ್ತೀರಲ್ವಾ, ಸರ್ ಯಾವುದಕ್ಕೆ ಸಂಬಂಧಪಟ್ಟ ಸ್ಕೀಮ್ ಅದು? ಚೈಲ್ಡಾ? ಓಕೆ, ಚೈಲ್ಡು ಮರಣ ದರ ಕಡಿಮೆ ಮಾಡಬೇಕು, ಜನನ ದರ ಇನ್ಕ್ರೀಸ್ ಮಾಡಬೇಕು, ಆಮೇಲೆ ಪೋಷಕಾಂಶ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಓದ್ ಕೊಡಬೇಕು, ಇಷ್ಟು ನಾರ್ಮಲ್ ಆಗಿ ಹೇಳ್ಬೋದಾ? ಸೊ ಅದೇ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. IMR ಅನ್ನ ತಗ್ಗಿಸುವುದು, ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅನ್ನ ಡಿಕ್ರೀಸ್ ಮಾಡೋದು. ಆಬ್ವಿಯಸ್ಲಿ ಕರೆಕ್ಟ್ ಆಗಿರಬೇಕು. ಈ ಆಪ್ಷನ್ ಯಾವುದ್ರಲ್ಲಿಲ್ಲ? C ಅಲ್ಲಿಲ್ಲ. ಆಪ್ಷನ್ 3 ಎಲಿಮಿನೇಟ್ ಮಾಡಿ, ಎಲಿಮಿನೇಷನ್ ಟೆಕ್ನಿಕ್. ಶಿಶು ಪೋಷಕಾಂಶವನ್ನು ಹೆಚ್ಚಿಸುವುದು, ಯಾರಿಗೆ ಬೇಡ? ಈ ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್, ಸಮಗ್ರವಾದ ಬೆಳವಣಿಗೆ ಅಂತ ಹೇಳಿದ್ರೆ ಕೇವಲ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಅಲ್ಲ, ಕೇವಲ ಶೈಕ್ಷಣಿಕ ಒಂದು ಡೆವಲಪ್ಮೆಂಟ್ ಅಲ್ಲ, ಇಲ್ಲಿ ಆ ಮಗುವಿನ ಪೋಷಕಾಂಶದ ಮೇಲೂ ಕೂಡ ಒತ್ತು ಕೊಡಬೇಕಾಗತ್ತೆ. ಸೊ ಹಾಗಾಗಿ B ಕೂಡ ಇದೆ. A, B ಇಲ್ದಿರ್ತಕ್ಕಂಥ ಆಪ್ಷನ್ ಯಾವುದು? 1 ಹೋಯ್ತು. MMR ತಗ್ಗಿಸುವುದು. MMR ಬಿಡಿಯಲ್ಲಿ ಈ ಫಸ್ಟ್ CBR ಇದೆ ನೋಡಿ. CBR ಅಂದ್ರೆ ಏನು ಹೇಳಿ? ಕ್ರೂಡ್ ಬರ್ತ್ ರೇಟ್. ಕ್ರೂಡ್ ಬರ್ತ್ ರೇಟ್ ತಗ್ಗಿಸುವುದಲ್ಲ, ಇನ್ಕ್ರೀಸ್ ಮಾಡುವುದು. ಪ್ರತಿ 1000 ಮಕ್ಕಳಿಗೆ 1000 ಜನನಕ್ಕೆ ಎಷ್ಟು ಮಕ್ಕಳು ಉಳಿತಾರೆ ಅಂದ್ರೆ, ಈಗ 100 ಮಕ್ಕಳಿದ್ರೆ ಇದನ್ನ ಇನ್ಕ್ರೀಸ್ ಮಾಡಬೇಕು, ಡಿಕ್ರೀಸ್ ಮಾಡಬೇಕು? ಇನ್ಕ್ರೀಸ್ ಮಾಡ್ಬೇಕಲ್ಲ. ಈಗ ಪ್ರತಿ 1000 ಜನನಕ್ಕೆ 100 ಮಕ್ಕಳು ಉಳಿತಾ ಇದ್ರೆ ಗೌರ್ಮೆಂಟ್ ಯೋಜನೆ ಏನಾಗಿರುತ್ತೆ, ಇದನ್ನ 900 ಮಾಡಬೇಕು. ಯಾಕಂದ್ರೆ ಮರಣ ದರ ಕಡಿಮೆ ಮಾಡಿ ಜನನ ದರ ಇನ್ಕ್ರೀಸ್ ಮಾಡೋದಿರುತ್ತೆ ಇಲ್ಲಿ. ಸೊ ಇಲ್ಲಿ ಆಪ್ಷನ್ ಏನಿದೆ? ತಗ್ಗಿಸುವುದು ಅಂತ ಕೊಟ್ಟಿದ್ದಾರೆ. ರೈಟ್ ಅವೇ ತೆಗೆದುಹಾಕಿ. ರೈಟ್. ಸೊ ಆಪ್ಷನ್ ಇಲ್ಲಿ ಇರ್ತಕ್ಕಂಥದ್ದು A and B ಓನ್ಲಿ. ಅಂಡ್ ಇಲ್ಲಿ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಇದೆ, ಇದನ್ನ ಕೂಡ ನೀವು ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಚೈಲ್ಡ್ ಡೆವಲಪ್ಮೆಂಟ್. ಸೊ ಹಾಗಾಗಿ MMR ಕೂಡ ನೀವು ತೆಗೆದುಹಾಕಬಹುದು. ಸೊ ಆಪ್ಷನ್ ಈಸ್ A, B ಓನ್ಲಿ. ಓಕೆ, ನೆಕ್ಸ್ಟ್ ಎಸ್. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಮತ್ತು ಪ್ರದೇಶ ಮೊದಲ ಹಂತದ ಹಸಿರು ಕ್ರಾಂತಿಯಲ್ಲಿ ಪಾಲ್ಗೊಂಡಿರಲಿಲ್ಲ? ಇದಕ್ಕೆ ಏನು ಟೆಕ್ನಿಕ್ ಬೇಡ, ಈಸಿಲಿ ಮಾರ್ಕ್ ಮಾಡಬಹುದು. ಆದರೂ ಕೂಡ ನಿಮಗೆ ಅದ್ರ ಬಗ್ಗೆ ಡೌಟ್ ಇದ್ರೆ 1960s ಅಲ್ಲಿ ಫಸ್ಟ್ ಗ್ರೀನ್ ರೆವಲ್ಯೂಷನ್ ಅನ್ನ ನಾವು ಲಾಂಚ್ ಮಾಡಿದ್ವಿ. ಇದರ ಮುಖ್ಯ ಉದ್ದೇಶ ಏನಪ್ಪ? ಭಾರತ ಅಟ್ಲೀಸ್ಟ್ ಆಹಾರಕ್ಕೆ ಅಂತ ಬಂದಾಗ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು, ಸಂದರ್ಭ ಹೆಂಗ್ ಬಂದಿತ್ತು ಅಂತ ಹೇಳಿದ್ರೆ ಒಂದು ಕಾಲಕ್ಕೆ ಬೇರೆ ರಾಷ್ಟ್ರಗಳ ಹತ್ರ ಹೋಗಿ ನಾವು ಊಟಕ್ಕೂ ಸಹ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿತ್ತು. ರೈಟ್. ಸೊ ಹಂಗಾಗಿ ಆ ಹಸಿರು ಕ್ರಾಂತಿ ಮೊದಲ ಒಂದು ಹಸಿರು ಕ್ರಾಂತಿ ಯಾವಾಗ ಬರುತ್ತೆ? 1960s ಅಲ್ಲಿ ಬಂದಿರುತ್ತೆ. ಸೊ ಇದು ಮೂಲವಾಗಿ ಇದರ ಅಲಿಗೇಷನ್ ಏನು ಹೇಳಿ, ಇದ್ರ ಮೇಲೆ ಒಂದು ಆರೋಪ ಏನು ಹೇಳಿ, ಇದು ಕೇವಲ ಉತ್ತರ ಭಾರತದ ಮೇಲೆ ಫೋಕಸ್ ಮಾಡ್ತು. ಅದರಲ್ಲೂ ಕೂಡ ಹೆವಿ ವಾಟರ್ ಅಥವಾ ನೀರಿನ ಅವಶ್ಯಕತೆ ಇರತಕ್ಕಂತಹ ಸೀಡ್ಸ್ ಅನ್ನ ಹೈ ಈಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಕರಿತೀವಿ. ಸೊ ಅಂತ ಸೀಡ್ಸ್ ಮೇಲೆ ಫೋಕಸ್ ಮಾಡ್ತು ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಯಾವ್ಯಾವಿದೆ ಆಪ್ಷನ್ ಅಲ್ಲಿ? ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶ. ಆಬ್ವಿಯಸ್ಲಿ 3 ಎಲಿಮಿನೇಟ್ ಮಾಡಿದ್ರೆ ಉಳಿದಿದ್ದು ಯಾವುದು? ಕರ್ನಾಟಕ. ಸೊ ಕರ್ನಾಟಕ ಇಸ್ ದಿ ರೈಟ್ ಆನ್ಸರ್, ಅಬ್ಸಲ್ಯೂಟ್ಲಿ ವಿದೌಟ್ ಎನಿ ಡೌಟ್. ಓಕೆ, ನೆಕ್ಸ್ಟ್. ಸೊ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನ ಕರಿತೀವಿ? MS ಸ್ವಾಮಿನಾಥನ್ ಅನ್ನ. ಇವ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ನೋಡಿ ಇಸಲಿ. ರೈಟ್. ಕ್ವಶನ್ ನಂಬರ್ 8, ಅಲ್ಟಿಮೇಟ್ ಕ್ವಶನ್. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ನಾನು ನಿಮಗೆ ಟೆಸ್ಟ್ ಸೀರೀಸಲ್ಲಿ ಒಂದು 2 ದಿನನೋ 3 ದಿನ ಇದಕ್ಕೆ ಅಲಾಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ WTO, UNTO, ಆಮೇಲೆ ಯುನೆಸ್ಕೋ, ಆಮೇಲೆ UNICEF, ಇಂತಹ ಪ್ರಮುಖ ಸಂಸ್ಥೆಗಳ ಮೇಲೆ ಕನಿಷ್ಠ 2-3 ಪ್ರಶ್ನೆ ಬಂದೇ ಬರುತ್ತೆ. ಈ ಸಲ ಇನ್ಫ್ಯಾಕ್ಟ್ ಕರೆಂಟ್ ಅಫೇರ್ಸ್ ಮೇಲೆ ಐ ಥಿಂಕ್ ನಿಯರ್ಲಿ 30 ಕ್ವಶನ್ಸ್ ಬಂದಿದ್ದಾವೆ ಇವತ್ತಿನ ಎಕ್ಸಾಮಲ್ಲಿ. ಸೊ PC ಆಸ್ಪಿರೆಂಟ್ಸ್ ಯಾರಾದರೂ ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಮಿನಿಮಮ್ 30 ಕ್ವಶನ್ಸ್ ಬಂದಿದ್ದಾವೆ. ಹಿಸ್ಟ್ರಿಯಲ್ಲಿ ಮೋರ್ ದೆನ್ 15 ಕ್ವಶನ್ಸು, ಪಾಲಿಟಿಯಲ್ಲಿ ಅರೌಂಡ್ 10 ಕ್ವಶನ್ಸು, ಆ ಥರ ಏನೋ ಬಂದಿದೆ. ಆ ಟ್ರೆಂಡನ್ನು ಶೇರ್ ಮಾಡ್ತೀನಿ ನಿಮಗೆ. ಓಕೆ. ಸೊ WTO ಮೇಲೆ WTOದ ಕೃಷಿ ಮೇಲಿನ ಒಪ್ಪಂದ, ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳಿವೆ. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ? WTO ಮೇಲಿನ ಕೃಷಿಯ ಮೇಲಿನ ಒಪ್ಪಂದ ಮುಖ್ಯವಾಗಿ
ಮಾರುಕಟ್ಟೆ ಪ್ರವೇಶಾವಕಾಶ, ರಫ್ತು ಸಹಾಯಧನ ಮತ್ತು ದೇಶಿ ಬೆಂಬಲ, ಈ 3 ಅಂಶಗಳಿಗೆ ಸಂಬಂಧಪಟ್ಟಿದೆ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ಗೆ ಏನು ಬೇಕು? ಮಾರುಕಟ್ಟೆ ಪ್ರವೇಶಾವಕಾಶ ಅಂದರೆ ಮಾರುಕಟ್ಟೆಗೆ ಈ ಹಳ್ಳಿಗಳಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನು ತಂದು ಇಡಲಿಕ್ಕೆ ಅವಕಾಶ ಮಾಡಿಕೊಡೋದು. ರಫ್ತು ಸಹಾಯಧನ, ಈಗ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಸಹಾಯಧನ ಬೇಕು. ನೆಕ್ಸ್ಟ್ ದೇಶಿ ಬೆಂಬಲ, ಈಗ ಸಬ್ಸಿಡಿ ಎಲ್ಲ ಕೊಡ್ತಾರಲ್ವಾ, ಬೆಳೆ ಹಾನಿ ಆಗಿರ್ಬೋದು, ವಿಮೆ ಅದು ಸಬ್ಸಿಡಿ ಆಗಿರ್ಬೋದು ಕೊಡ್ತಾರೆ, ಫರ್ಟಿಲೈಸರ್ಸ್ಗೂ ಕೂಡ ಸಬ್ಸಿಡಿ ಸಿಗುತ್ತೆ. ಸೊ ಇವೆಲ್ಲವೂ ಕೂಡ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು, ನೋ ಡೌಟ್. ಸ್ಟೇಟ್ಮೆಂಟ್ 2 ನೋಡಿ, ಉತ್ಪಾದನಾಂಗ ಮತ್ತು ಆಹಾರ ಸಹಾಯಧನಗಳು ಉತ್ಪಾದನೆಯ ಹೆಚ್ಚಳವನ್ನು ಬೆಂಬಲಿಸುವುದರಿಂದ WTO ಸದಸ್ಯ ದೇಶಗಳು ಇವುಗಳನ್ನು ಅನುಸರಿಸಲು ಸ್ವತಂತ್ರವಾಗಿರುತ್ತವೆ. ತಪ್ಪು. WTO ಮುಖ್ಯ ಉದ್ದೇಶನೇ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ, ಪ್ರಪಂಚದೊಂದು ವ್ಯಾಪಾರದಲ್ಲಿ ಮುಕ್ತತೆ, ಓಪನ್ನೆಸ್ಸನ್ನು ಕೊಡೋದು. ಈಗ ಈ ಥರ ಸ್ವತಂತ್ರ ಅಂತ ಬಿಟ್ಬಿಟ್ರೆ ಪ್ರತಿ ದೇಶಕ್ಕೂ, ನಮ್ಮ ದೇಶದಲ್ಲಿ ನಾವೇನು ಮಾಡ್ತೀವಿ, ಸಬ್ಸಿಡಿ ತೆಗೆದುಬಿಟ್ರಿ ಅನ್ಕೊಳ್ಳಿ, ರೈತರು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಸಬ್ಸಿಡಿ ತೆಗೆದ್ರೆ ನಮ್ಮ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ವ್ಯಾಲ್ಯೂ ಏನಿರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಟು ಗಿವ್ ಯು ಅನ್ ಎಕ್ಸಾಂಪಲ್, ಒಂದು ಅಕ್ಕಿ ರೇಟು 50 ರೂಪಾಯಿ ಇದ್ದರೆ ಸಬ್ಸಿಡಿ ತೆಗೆದುಬಿಟ್ರೆ 100 ರೂಪಾಯಿ ಆಗುತ್ತೆ. ಆಗ ಚೈನಾದಿಂದ US ಇಂದ ಬರ್ತಕ್ಕಂಥ ಅಕ್ಕಿ ರೇಟ್ 70 ರೂಪಾಯಿ 80 ರೂಪಾಯಿ ಆಗುತ್ತೆ. ಆಬ್ವಿಯಸ್ಲಿ ನಾವು ಆ ಅಕ್ಕಿನ ಕೊಂಡ್ಕೊಳ್ತೀವಲ್ವಾ, ಈ ನಮ್ಮ ಅಕ್ಕಿನ ಕೊಂಡ್ಕೊಳ್ಳಲ್ಲ. ಸೊ ಹಾಗಾಗಿ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತೆ. ಬಟ್ ಆದರೂ ಕೂಡ ಈ ಒಂದು ಅವಶ್ಯಕತೆ ಏನಕ್ಕಿದೆ ಅಂದರೆ ನಮ್ಮ ದೇಶದ ರೈತರನ್ನ ಬೆಳೆಸಲಿಕ್ಕೆ. ಹಾಗಾಗಿ ಇದನ್ನ ಬೇಸಿಸ್ ಆಗಿಟ್ಕೊಂಡು US ಸೇರಿದಂತೆ ಇತರೆ ಯುರೋಪಿಯನ್ ರಾಷ್ಟ್ರಗಳು ದೇ ಆರ್ ಅಪೋಸಿಂಗ್ ಇಂಡಿಯಾನ ಅಪೋಸ್ ಮಾಡ್ತಾ ಇದ್ದಾವೆ. ಈ ಥರ ಓಪನ್ನೆಸ್ ಇಲ್ಲ, ನೀವು ಸ್ವತಂತ್ರವಾಗಿ ನಿಮ್ಮ ಮನಸೋ ಇಚ್ಛೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು WTO ಮುಖಾಂತರ ಅಪೋಸ್ ಮಾಡ್ತಾ ಇದ್ದೇವೆ. ಇದೇ ರೀಸನ್ಗೆ WTO ಗ್ರೀನು, ಆಂಬರು, ರೆಡ್ ಬಾಕ್ಸ್ ಅಂತ ಈ ಕೆಲವೊಂದಿಷ್ಟು ಬಾಕ್ಸಸ್ ಅನ್ನ ತಂದಿದೆ ನೋಡಿ. ಅಂದ್ರೆ ಗ್ರೀನ್ ಅಂದ್ರೆ ಇವುಗಳಿಗೆ ನೀವು ಸಬ್ಸಿಡಿ ಕೊಡ್ಬೋದು, ರೆಡ್ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ, ಆಂಬರ್ ಅಂದ್ರೆ ಸದ್ಯಕ್ಕೆ ಕೊಟ್ಟಿದ್ದೀರಾ, ಮುಂದೆ ಕೊಡೋಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ಈಸ್ ಅಪೋಸಿಟ್ ಅಲ್ವಾ. ಸೊ ಸ್ಟೇಟ್ಮೆಂಟ್ 2 ಎಲಿಮಿನೇಟ್ ಮಾಡಿದ್ರೆ ಸ್ಟೇಟ್ಮೆಂಟ್ 1 is correct and statement 2 is absolutely wrong. Getting my point? ಎಷ್ಟು ಸಲೀಸಾಗಿ ನೀವು ಎಲಿಮಿನೇಷನ್ ಟೆಕ್ನಿಕನ್ನು ಅಪ್ಲೈ ಮಾಡ್ಬೋದು ನೋಡಿ, ಅಷ್ಟು ಸಲೀಸೆಲ್ಲ ಹೇಳ್ತಾ ಇದ್ದೀನಿ ನಾನು. ಇಟ್ ಈಸ್ ಅ ಹ್ಯಾಬಿಟ್. ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಮಾಡ್ಕೊಳ್ಬೇಕು. ಸೊ ಯಾರಾದರೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ಲಿ ಹೋಗ್ತಾ ಇದ್ದೀನಿ, ಸರ್ ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಆಗುವಂಥ ಕ್ವಶನ್ಸನ್ನೇ ತೊಗೊಂಬಂದು ನೀವು ಅಥವಾ ಸಾಲ್ವ್ ಮಾಡ್ತೀರಾ ಅಂತ ಕೆಲವರು ಇರ್ತಾರೆ ಕಮೆಂಟ್ ಮಾಡೋರು, ಅವ್ರಿಗೋಸ್ಕರನೇ ಆರ್ಡರ್ಲಿ ಹೋಗ್ತಾ ಇದ್ದೀನಿ. 1 2 3 4 5 6 7 8 ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 9ಗೆ ಹೋಗೋಣ. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರಿ ಸಮಿತಿ ಶಿಫಾರಸು ಯಾವುದು? ನಮ್ಮ ನಂಜುಂಡಪ್ಪ ಅವರ ವರದಿ. ಈ ವರದಿಯನ್ನು ರಿವ್ಯೂ ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೊಂದು ಕಮಿಟಿಯನ್ನು ಫಾರ್ಮ್ ಮಾಡಿತ್ತು, ಅದು ಕೂಡ ಒಂದು ವರದಿ ಕೊಟ್ಟಿದೆ. ಇಲ್ಲಿ ಸಿಂಪಲ್ ಆಗಿ ನೋಡಿ, ನಂಜುಂಡಪ್ಪ ಅವರ ವರದಿಯ ಪ್ರಮುಖ ಅಂಶ ಏನಪ್ಪ? ಇದು ಈ ಹೈದರಾಬಾದ್ ಕರ್ನಾಟಕ ರೀಜನ್ನ ಡೆವಲಪ್ಮೆಂಟ್ಗೆ, ಅಭಿವೃದ್ಧಿಗೆ ಒಳ್ಳೆಯ ಒತ್ತನ್ನು ಕೊಟ್ಟಿದೆ. ಯಾವುದು? ಹೈದರಾಬಾದ್ ಕರ್ನಾಟಕ ಒಂದು ರೀಜನ್ನ ಡೆವಲಪ್ಮೆಂಟ್ಗೆ. ಸೊ ಆಬ್ವಿಯಸ್ಲಿ ಇಲ್ಲಿ ಕಲಬುರಗಿಗೆ ಸಂಬಂಧಪಟ್ಟಂತೆ ಈ ನಂಜುಂಡಪ್ಪ ವರದಿ ಏನು ಮಾಡುತ್ತೆ, ಅಲ್ಲಿ ಒಂದು ಆಹಾರ ಮತ್ತು ಜವಳಿ ಪಾರ್ಕ್ ಸ್ಥಾಪನೆ ಮಾಡಲಿಕ್ಕೆ ಒತ್ತನ್ನು ನೀಡುತ್ತೆ. ಕರೆಕ್ಟಾ? ಸರಿಯಾಗಿರ್ಬೋದು. ಆಪ್ಷನ್ ಬಿ ನೋಡಿ, ಕೃಷಿ ಬೆಲೆಯನ್ನು ಬೆಂಬಲಿಸಲು ಆವರ್ತಕ ನಿಧಿಯ ಸ್ಥಾಪನೆ. ಇದು ಕೂಡ ಲಾಜಿಕಲ್ಲು. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ಬ್ಯಾಕ್ವರ್ಡ್, ಹಿಂದುಳಿದಂತಹ ಹಳ್ಳಿಗಳು, ಹಿಂದುಳಿದಂತಹ ಜನ ಅಥವಾ ಹಿಂದುಳಿದಂತಹ ಒಂದು ಜಾಬ್ಗಳು ಅಥವಾ ಕೆಲಸಗಳು, ಯಾವುದು ಕೃಷಿ ಕೂಡ ಅದರಲ್ಲಿ ಬರುತ್ತಾ, ಹಾಗೆ ಕೃಷಿ ಮೇಲೂ ಕೂಡ ಒಲವು ತೋರಿಸಿರ್ಬೋದು. ಎ ಬಿ ಕರೆಕ್ಟ್ ಆಗಿದೆ. ಕರ್ನಾಟಕದ ಎಲ್ಲ ಅತ್ಯಂತ ಹಿಂದುಳಿದಂತಹ ತಾಲೂಕುಗಳಲ್ಲಿ ಕಸ್ತೂರ್ಬಾ ಗಾಂಧಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ. ನಂಜುಂಡಪ್ಪ ಅವ್ರ ವರದಿ ಪ್ರಕಾರ 39, 40, 45 ನೆನಪಲ್ಲಿ ಇಟ್ಕೊಳ್ಳಿ. 39 ಅತಿ ಹಿಂದುಳಿದಂತಹ ತಾಲೂಕುಗಳು, ನೆಕ್ಸ್ಟ್ 40 ಹಿಂದುಳಿದಂತಹ ತಾಲೂಕುಗಳು, ಇತರೆ ಒಂದು 45. ಸೊ ಎಲ್ಲ ತಾಲೂಕುಗಳಲ್ಲೂ ಕೂಡ, ಈ ಎಲ್ಲ ಅತ್ಯಂತ ಹಿಂದುಳಿದಂತಹ ತಾಲೂಕುಗಳಲ್ಲೂ ಕೂಡ ಕಸ್ತೂರ್ಬಾ ಗಾಂಧಿ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ, ಯಾಕಂದರೆ ಅವರ ಅಪ್ಪ ಅಮ್ಮ ಪಾಪ ಅಲ್ಲಿ ಹಿಂದುಳಿದಂತಹ ಅತಿ ಬ್ಯಾಕ್ವರ್ಡ್ ವಿಲೇಜಸ್ಸಲ್ಲಿ ಕೆಲಸ ಹುಡ್ಕೊಂಡು ಬೇರೆ ಊರಿಗೆ ಹೋಗ್ಬಿಡ್ತಾರೆ, ಅವ್ರ ಎಜುಕೇಷನ್ ಕಷ್ಟ ಆಗುತ್ತೆ. ಸೊ ವಿದ್ಯಾರ್ಥಿನಿಯರಿಗೆ ಓದಿಸಲಿಲ್ಲ ಅಂದರೆ ಅವ್ರು ಮುಂದೆ ಬರಲ್ಲ, ಅದೊಂದು ಕಂಟಿನ್ಯೂ ಆಗುತ್ತೆ ಟ್ರೆಂಡ್ ಅಂತ ಹೇಳ್ಬಿಟ್ಟು ಅದನ್ನು ರೆಕಮೆಂಡ್ ಮಾಡಿದರೆ 3 ಕೂಡ ಕರೆಕ್ಟ್. ಇಲ್ಲಿ ಡಿ ಅನ್ನು ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಕೊಡಗು ಜಿಲ್ಲೆಯಲ್ಲಿ ಹೈನುಗಾರಿಕೆ ವಿಜ್ಞಾನ ಕಾಲೇಜು ಸ್ಥಾಪನೆ. ಇವರ ಮುಖ್ಯ ಉದ್ದೇಶ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಆಗಿತ್ತು, ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ನ ಅಥವಾ ಬ್ಯಾಕ್ವರ್ಡ್ ರೀಜನ್ಸ್ನ ಡೆವಲಪ್ಮೆಂಟ್ ಆಗಿತ್ತು. ಸೊ ಡಿ ಈಸಿಲಿ ಎಲಿಮಿನೇಟ್ ಮಾಡ್ಬೋದು. ಡಿ ಹೋದರೆ ನಿಮಗೆ 4 ಹೋಗುತ್ತೆ. ರೈಟ್? ಸ್ವಲ್ಪ ಕಷ್ಟ ಇದೆ ಕ್ವಶನ್ ಇದು, ಬಟ್ ನಂಜುಂಡಪ್ಪ ಅವರ ವರದಿ ಇಂಪಾರ್ಟೆಂಟ್ ನಿಮಗೆ. ಸೊ ನಂಜುಂಡಪ್ಪ ವರದಿ ಓದಿದ್ರೆ ನಿಮ್ಗೆ ಆಬ್ವಿಯಸ್ಲಿ ABC ಇಸ್ ದಿ ರೈಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಕ್ಲಿಯರಾ? ಹಾಂ, ಇವರ ಒಂದು ವರದಿ ಪ್ರಕಾರ 114 ತಾಲೂಕುಗಳನ್ನು ಹಿಂದುಳಿದಂತಹ ತಾಲೂಕುಗಳಂತ ಹೇಳಿಬಿಟ್ಟು ಗುರುತಿಸಲಾಗಿತ್ತು. 39 ಅತಿ ಹಿಂದುಳಿದಂತಹ, 40 ತೀರಾ ಹಿಂದುಳಿದಂತಹ, 35 ಹಿಂದುಳಿದಂತಹ ಒಂದು ತಾಲೂಕುಗಳು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್
HDML ಪ್ರಶ್ನೆ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇಲ್ಲೂ ಕೂಡ ಎಲಿಮಿನೇಷನ್ ಟೆಕ್ನಿಕ್ ಈಸಿಲಿ ಅಪ್ಲೈ ಮಾಡ್ಬೋದು. HDIನ ಸೂಚ್ಯಂಕದ ಮೌಲ್ಯವು 0 ಇಂದ 100ರ ನಡುವೆ ಬದಲಾಗುತ್ತದೆ. ತಪ್ಪು. ಮೋಸ್ಟ್ ಆಫ್ ದಿ ಇಂಡೈಸಸ್ ಅಥವಾ ಸೂಚ್ಯಂಕಗಳು ಯುನೈಟೆಡ್ ನೇಷನ್ ಆಗಿರ್ಬೋದು, ಬೇರೆ ಒಂದು ಸೂಚ್ಯಂಕಗಳಾಗಿರ್ಬೋದು, ಅವುಗಳ ವ್ಯಾಲ್ಯೂ 0 to 1 ಇರುತ್ತೆ. 0 ಅಂದರೆ ವರ್ಸ್ಟ್, 1 ಅಂದರೆ ಬೆಸ್ಟ್. ಸೊ ಸ್ಟೇಟ್ ಅವೇ ಎಲಿಮಿನೇಟ್ ಮಾಡ್ಬೋದು. ಎಲ್ಲೆಲ್ಲಿ ಈ ಥರ ವರ್ಡ್ಸ್ ಕೊಟ್ಟಿರ್ತಾರಲ್ಲ 0 to 100, ಆಮೇಲೆ ಅತಿ ಕೆಲವು, ಆಮೇಲೆ 37,000, ಈ ಹಿಂದೆ 2 ಲಕ್ಷ ಅಂತ ಕೊಟ್ಟಿದ್ದಿಲ್ಲ, ಇಂಥ ಸ್ಟೇಟ್ಮೆಂಟ್ಸ್ ಯೂಶಲಿ ರಾಂಗ್ ಮಾಡಿರ್ತಾರೆ. ಯಾಕಂದ್ರೆ ಎಕ್ಸಾಮಿನರ್ಗೆ ಈಸಿ ಅಲ್ಲ ಕ್ವಶನ್ ಪೇಪರ್ ಸೆಟ್ ಮಾಡೋಂಗೆ. ಒಂದು ನಂಬರ್ ಚೇಂಜ್ ಮಾಡಿಬಿಟ್ರೆ ಮುಗೀತು, ನಿಮ್ಮನ್ನು ಟ್ರ್ಯಾಪ್ ಮಾಡಿಬಿಡ್ಬೋದು. ಎಸ್, ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಹೋಯಿತು. HDIನ ಮೌಲ್ಯ ಮತ್ತು ಸ್ಥಾನಗಳ ಆಧಾರದಲ್ಲಿ ದೇಶಗಳನ್ನು 4 ವರ್ಗಗಳಲ್ಲಿ ವರ್ಗೀಕರಿಸಲಾಗಿದೆ. ಲೋ, ಮೀಡಿಯಂ, ಹೈ, ವೆರಿ ಹೈ ಅಂತ ಹೇಳ್ಬಿಟ್ಟು 4 ವರ್ಗೀಕರಣ ಇದೆ. ಇದು ಆಬ್ವಿಯಸ್ಲಿ ಕರೆಕ್ಟ್. ಇದು ಕರೆಕ್ಟಾ? ಸೊ ಇಲ್ಲಿ ಹೇಳಿಕೆ 2 ಸರಿಯಾಗಿದೆ, ಹೇಳಿಕೆ 1 ಸರಿಯಾಗಿಲ್ಲ. ಇದನ್ನು ಮೆಹಬೂಬುಲ್ ಮತ್ತು ಭಾರತದ ಅಮರ್ತ್ಯ ಸೇನ್ ಅವರು ಜಂಟಿ ಅಭಿವೃದ್ಧಿಪಡಿಸಿರ್ತಾರೆ. ಇದನ್ನೇ UNDP ಪ್ರತಿ ವರ್ಷ ಬಿಡುಗಡೆ ಮಾಡುತ್ತೆ, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟ್ ಕ್ವಶನ್ ನಂಬರ್ 11, ಬ್ರಯೋಫೈಟ್ಗಳ ಕುರಿತಂತೆ ಒಂದು ಕ್ವಶನ್ ಇದೆ. ಸಮರ್ಥನೆ ಏನು ಹೇಳುತ್ತೆ? ಹಾವಸೆ ಸಸ್ಯಗಳು ಅಂದರೆ ಬ್ರಯೋಫೈಟ್ಸ್ ಅನ್ನ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯಲಾಗಿದೆ. ಕರೆಕ್ಟ್. ಉಭಯವಾಸಿಗಳು ನೀರು ಮತ್ತು ಲ್ಯಾಂಡ್ ಎರಡರ ಮೇಲೆ ಇರ್ತವೆ. ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ಸೆಕೆಂಡ್ ಸ್ಟೇಟ್ಮೆಂಟ್ ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ಸಿಸ್ಟಮೆಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಿದೆಯಲ್ಲ. ಸೆಕೆಂಡ್ ಸ್ಟೇಟ್ಮೆಂಟು ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟನ್ನು ಸಿಸ್ಟಮೆಟಿಕಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಇಲ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗಿದೆ? ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತವೆ, ಆದರೆ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿವೆ. ಆಬ್ವಿಯಸ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಬೇಸ್ಡ್ ಆನ್ ದಟ್ ಲಾಜಿಕ್ ಎ ಮತ್ತು 2 ಎರಡೂ ಕರೆಕ್ಟು, ಆ್ಯಂಡ್ ಆರ್ ಇಸ್ ದಿ ಕರೆಕ್ಟ್ ರೀಸನ್ ಫಾರ್ ಎ. ಸೊ 1 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅರ್ಥ ಆಗ್ತಾ ಇದೆಯಲ್ಲ? ಆರ್ಡರ್ಲ್ಲೇ ಹೋಗ್ತಾ ಇದೆ ನೋಡಿ. ಸೊ ಯಾಕೆ ಆರ್ಡರ್ಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕಷ್ಟಪಟ್ಟು ಓದಿರ್ತೀರ, ಅದ್ರ ಜೊತೆಗೆ ಈ ಪ್ರೈಮ್ ಟಾಪಿಕ್ಸು ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸನ್ನು ಅರ್ಥ ಮಾಡಿಕೊಂಡು ಟೆಸ್ಟನ್ನು ಸಾಲ್ವ್ ಮಾಡಿ ಅಥವಾ ನಿಮ್ಮ ಸ್ಟಡೀಸನ್ನು ಮಾಡಿದ್ರೆ ನಿಮ್ಮ ಸ್ಕೋರ್ ಡೆಫಿನೆಟ್ಲಿ ಒಂದು 20-30 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ವಿನಃ ಕಡಿಮೆ ಅಂತೂ ಆಗಲ್ಲ. ಕಾಂಪಿಟೇಷನ್ ಅಂದರೆ ಎಲ್ಲರೂ ಓಡ್ತಿರ್ತಾರೆ. ಆ ಎಲ್ಲ ಓಡೋರ ಜೊತೆ ಹೋದರೆ ನೀವು ಬಾರ್ಡಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಬಾರ್ಡಲ್ಲಿ ಸಿಕ್ಕಾಕೋಬಾರ್ದು, ಅವ್ರಿಗೇನೋ ಒಂದು 15-20 ಮಾರ್ಕ್ಸ್ ಮುಂಚೆ ಇರಬೇಕು ಅಂದರೆ ದೀಸ್ ಸಾರ್ಟ್ ಆಫ್ ಸ್ಮಾರ್ಟ್ ಅಪ್ರೋಚ್ ನೀವು ಅಳವಡಿಸ್ಕೊಳ್ಳೇಬೇಕು. ಓಕೆ, ಕರ್ನಾಟಕ ಬಜೆಟ್ನ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇದೆ. 2026-27ನೇ ಸಾಲಿನ ಕರ್ನಾಟಕ ಬಜೆಟ್ನಲ್ಲಿ ಘೋಷಿಸಿರುವ ಕೃಷಿ ವಲಯದ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸಖತ್ತಾಗಿದೆ ಈ ಕ್ವಶನ್ ಮಾತ್ರ, ಆಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಎಷ್ಟು ಚೆನ್ನಾಗಿದೆ ನೋಡಿ ಎಲಿಮಿನೇಷನು. ವಸುಧಾಮೃತ ಅಂದರೆ ವಸುಧಾ ಅಂದರೆ ಏನು? ಭೂಮಿಗೆ ಸಂಬಂಧಪಟ್ಟಿದ್ದು. ಸೊ ಭೂಮಿ ಅಂದರೆ ಮಣ್ಣಿಗೆ ಸಂಬಂಧಪಟ್ಟಿದ್ದು. ಇಲ್ಲೇನು ಹೇಳುತ್ತೆ? ವಸುಧಾಮೃತ ಕಾರ್ಯಕ್ರಮವು ಮಣ್ಣಿನ ಸಾವಯವ ಅಂದರೆ ಆರ್ಗ್ಯಾನಿಕ್ ಇಂಗಾಲದ ಅಂಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಆಬ್ಸಲ್ಯೂಟ್ಲಿ ಕರೆಕ್ಟು. ಹೌದಾ? ಸೊ ಫಸ್ಟ್ ಕರೆಕ್ಟು. ಸೆಕೆಂಡ್, ಸಸ್ಯ ಸಂಜೀವಿನಿ ಅಂದರೆ ಏನು? ಮದ್ದು, ಔಷಧಿ ಇದ್ದಂಗೆ. ಮದ್ದು ಯಾವುದಕ್ಕೆ ಬೇಕು? ಪ್ಲ್ಯಾಂಟ್ಸ್ಗೆ ಬೇಕು, ಬೆಳೆಗೆ ಬೇಕು. ಸೊ ಸಸ್ಯ ಸಂಜೀವಿನಿ ಯೋಜನೆಯು ಕೀಟಗಳು ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುತ್ತದೆ. ಆಬ್ವಿಯಸ್ಲಿ ಮದ್ದು, ರೋಗ ಅಥವಾ ಮೆಡಿಸಿನ್ ಯಾವಾಗ ವರ್ಕ್ ಆಗುತ್ತೆ? ರೋಗವನ್ನು ಪತ್ತೆ ಹಚ್ಚುವಂಥದ್ದು. ಸೊ ಬಿ ಕೂಡ ಕರೆಕ್ಟು. ರೈತ ಮಾಲ್ಗಳನ್ನು ಪೈಲಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಒಂದು ಎಕ್ಸ್ಟ್ರೀಮ್ ಕೀವರ್ಡ್ ಇದೆ ನೋಡಿ. ನಿಮಗೆ ರೈತ ಮಾಲ್ಗಳನ್ನು ಆನ್ ದಿ ಬೇಸಿಸ್ ಆನ್ ಪೈಲಟ್ ಬೇಸಿಸ್ ಮಾಡಿದ್ರು ಅಂತ ಗೊತ್ತಿರುತ್ತೆ. ಬಟ್ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳು ಆಬ್ಸಲ್ಯೂಟ್ಲಿ ರಾಂಗ್. ಪೈಲಟ್ ಅಂದರೆ ಏನು? ಟೆಸ್ಟ್ ಮಾಡೋಕ್ಕೋಸ್ಕರ. ಟೆಸ್ಟ್ ಮಾಡೋಕ್ಕೆ ಯಾಕೆ ಒಂದು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸ್ಥಾಪನೆ ಮಾಡ್ತಾರೆ? ನಾಟ್ ನೆಸೆಸರಿ ಅಲ್ವಾ? ದಟ್ ಈಸ್ ವಾಟ್ ಐ ಥಿಂಕ್. ಈ ಬೇಸಿಸ್ ಮೇಲೆ ಎಲಿಮಿನೇಟ್ ಮಾಡ್ಬೋದು, ಕೆಲವೊಂದ್ಸರಿ ತಪ್ಪು ಕೂಡ ಆಗ್ಬೋದು. ಬಟ್ ದಿ ರೈಟ್ ಆನ್ಸರ್ ಈಸ್ ಕೋಲಾರಲ್ಲಿ ಮಾಡಿದ್ರು ಇದನ್ನು. ಸೊ ನಾನಾಗಿದ್ದರೆ ನಿಮ್ಮ ಸ್ಥಳದಲ್ಲಿ ಈ ಎಲ್ಲ ಅಂತ ಕೀವರ್ಡ್ ಇದೆಯಲ್ಲ, ಇದ್ರ ಬೇಸಿಸ್ ಮೇಲೆ ಎಲಿಮಿನೇಟ್ ಮಾಡ್ತಾ ಇದ್ದೆ. ಸೊ ಆನ್ಸರ್ ವುಡ್ ಬಿ A and B 3. ಕರೆಕ್ಟಾ? ಥರ್ಡ್ ಆಪ್ಷನ್. ನೆಕ್ಸ್ಟ್, ಪ್ರಾರಂಭ ಅಭಿಯಾನ, ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕರಸಾತಿ, ನಾನು 3 ದಿನದ ಹಿಂದೆ ಮೇ 2025 ಒಂದು ಕರೆಂಟ್ ಅಫೇರ್ಸ್ ಡಾಕ್ಯುಮೆಂಟನ್ನು ಹಾಕಿದ್ದೆ ನಮ್ಮ ಗ್ರೂಪಲ್ಲಿ. ಡೈರೆಕ್ಟಾಗಿ ಅಲ್ಲಿಂದ ಬಂದಿದೆ. ಏನಂತ ಹೇಳಿದೆ? ಕರಸಾತಿ ಯಾವ ಡಿಪಾರ್ಟ್ಮೆಂಟು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು. ಏನಿದು? ಒಂದು AI ರೋಬೋಟು. ಯಾರಿಗೆ? ಟ್ಯಾಕ್ಸನ್ನು ಯಾರು ಫೈಲಿಂಗ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಕ್ಲಾಸಲ್ಲೂ ಹೇಳಿದ್ದೆ ನಾನು, ಬೇಕಾದ್ರೆ ಹಳೆ ಕ್ಲಾಸ್ ತೆಗೆದು ನೋಡಿ. ಸೊ ಆಬ್ವಿಯಸ್ಲಿ ಸರಕು ಮತ್ತು ಸೇವಾ ಕಾಯ್ದೆ 2025 ಅನುಷ್ಠಾನ ಇಟ್ಸ್ ನಾಟ್ ನೆಸೆಸರಿ ಅಲ್ವಾ? ಸೊ ಎ ಎಲಿಮಿನೇಟ್ ಮಾಡ್ಬೋದು. ಯು ಆರ್ ಲೆಫ್ಟ್ ವಿತ್ ಓನ್ಲಿ ಬಿ. ಹೌದಾ? ಎಸ್, ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 14. ಜೈವಿಕ ಸಂಘಟನೆಯ ವಿವಿಧ ಮಜಲುಗಳನ್ನು ಏರಿಕೆಯ ಕ್ರಮದಲ್ಲಿ ಬರೆದಾಗ ಈ ಕೆಳಗಿನ ಯಾವ ಆಯ್ಕೆ ಸರಿಯಾಗಿದೆ? ಸಿಂಪಲ್ ಲಾಜಿಕ್ ಅಪ್ಲೈ ಮಾಡಿ.
ಈ ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂತ ಬಂದಾಗ ಈಗ ನಾನು ಒಬ್ಬನು ಮನುಷ್ಯ, ನನ್ನ ಜೊತೆ 10 ಜನ ಫ್ರೆಂಡ್ಸ್ ಬರ್ತಾರೆ. ಫಸ್ಟ್ ನಾನು, ನೆಕ್ಸ್ಟ್ 10 ಜನ ಫ್ರೆಂಡ್ಸು. ಆ 10 ಜನ ಫ್ರೆಂಡ್ಸ್ ಏನಾಗ್ತಾರೆ, ಒಂದು ಗುಂಪಾಗುತ್ತೆ. ಸೊ ಒಂದು ಜೀವಿಯ ಸಂದಣಿ. ಆ 10 ಜನರ ಜೊತೆ ನಾನು ಒಂದು 10 ನಾಯಿ ಅಥವಾ ಪಶು ಪಕ್ಷಿ ಎಲ್ಲ ತೊಗೊಂಡ್ಬರ್ತೀನಿ, ಅದೊಂದು ಸಮುದಾಯ ಆಗುತ್ತೆ. ನಾವೆಲ್ಲರೂ ಕೂಡ ಒಂದು ಊರಲ್ಲಿ ಇರ್ತೀವಿ, ಅದೇನಾಗುತ್ತೆ, ಒಂದು ಪರಿಸರ ವ್ಯವಸ್ಥೆ ಆಗುತ್ತೆ. ಸೊ ಇದೇ ಥರ ಪರಿಸರ ವ್ಯವಸ್ಥೆ ಅಮೇರಿಕಾದಲ್ಲೊಂದು, ಯುರೋಪಲ್ಲಿ ಒಂದು, ಆಫ್ರಿಕಾದಲ್ಲೊಂದು, ಆಸ್ಟ್ರೇಲಿಯಾದಲ್ಲೊಂದು, ಅಂಟಾರ್ಟಿಕಾ ಮೇಲೊಂದು, ಆರ್ಟಿಕ್ ಮೇಲೊಂದು. ಆರ್ಟಿಕ್ ಮೇಲೆ ಯಾವುದೂ ಇಲ್ಲ, ಆದರೂ ಕೂಡ ಇದೆ, ಲಿಮಿಟೆಡ್. ಸೊ ಹಾಗಾಗಿ ಈ ರೀತಿ ಆರ್ಡರ್ ಬರುತ್ತಲ್ಲ, ಜೀವಿಗಳು, ಜೀವಿ ಸಂದಣಿ, ಜೀವಿ ಸಮುದಾಯ, ಪರಿಸರ ವ್ಯವಸ್ಥೆ, ಬಯೋಮ್ಗಳು ಆಬ್ವಿಯಸ್ಲಿ ಮಾರ್ಕ್ ಮಾಡ್ಬೋದು. ಸೊ ಬಯೋಮ್ಗಳು ಅನ್ನೋದು ಲಾರ್ಜೆಸ್ಟ್. ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ, ಏರಿಕೆ ಕ್ರಮ. ಸೊ ಅದನ್ನು ನೋಡ್ತಾ ಇದ್ದಂಗೆ ನೀವು ಆಪ್ಷನ್ 3 ಮತ್ತು 4 ಎಲಿಮಿನೇಟ್ ಮಾಡಿಬಿಡ್ಬೋದು. ಎಸ್ ಆರ್ ನೋ, ಗೆಟಿಂಗ್ ಮೈ ಪಾಯಿಂಟ್? ಸೊ ಈ ಥರ ನೆಕ್ಸ್ಟು ಇದೇ ಥರ ಮಾಡ್ಕೊಂಡ್ರೆ ನಿಮಗೆ ಇದಾಗುತ್ತೆ. ಆದರೂ ಕೂಡ ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಕೆಳಕಂಡ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ. ಅತಿಕ್ರಮಣ ಪ್ರವೃತ್ತಿ ಹೊಂದಿರತಕ್ಕಂತಹ ಕ್ಯಾರೆಟ್ ಹುಲ್ಲು, ಪಾರ್ಥೇನಿಯಮ್ ಅಂತ ಕರಿತೀವಿ, ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ. ಪಾರ್ಥೇನಿಯಮು, ಲಂಟಾನ, ಐಕಾರ್ನಿಯಾ, ವಾಟರ್ ಹಯಾಸಿಂತ್ ಅಂತ ಕೂಡ ಕರಿತೀವಿ. ಇವುಗಳು, ಈ ಥರದ ಕಳೆ ಪ್ರಭೇದಗಳು ಪರಿಸರೀಯ ಹಾನಿ ಮತ್ತು ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಈ ಪಾರ್ಥೇನಿಯಮು ಇವೆಲ್ಲ ಇನ್ವೇಸಿವ್ ಸ್ಪೀಸೀಸ್ ಅಂತ ಏನು ಕರಿತೀವಲ್ವ, ಬಂದು ಲೋಕಲ್ ಆಗಿರ್ತಕ್ಕಂಥ ಬೇರೆ ಎಲ್ಲೋ ಯಾವುದೋ ಒಂದು ಪ್ರದೇಶದಿಂದ ಬಂದು ಲೋಕಲ್ ಆಗಿರ್ತಕ್ಕಂಥ ಒಂದು ಪರಿಸರವನ್ನು ಸರ್ವನಾಶ ಮಾಡ್ತವೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟು, ಇವೆಲ್ಲವೂ ದೇಶಿ ಪ್ರಭೇದಗಳಾಗಿದ್ದು, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟು. ನಿಮ್ಮನ್ನು ಟ್ರ್ಯಾಪ್ ಮಾಡಿ ಈ ಸ್ಟೇಟ್ಮೆಂಟ್ ಮುಖಾಂತರ ನಿಮ್ಮ ಒಂದು ಮಾರ್ಕನ್ನು ಕಿತ್ಕೊಳ್ಳೋಕ್ಕೆ ಎಲ್ಲ ಪ್ಲ್ಯಾನು ಎಕ್ಸಾಮಿನರ್ ಹಾಕ್ಕೊಂಡಿದ್ದಾನೆ. ಇವೆಲ್ಲವೂ ದೇಶಿ. ಯಾರು ನಂಬ್ತಾರೆ ಹೇಳಿದ್ದಾನೆ? ಪಕ್ಕಾ ಈ ಸ್ಟೇಟ್ಮೆಂಟನ್ನು ರಾಂಗ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಂಥ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ. ಇವೆಲ್ಲವೂ ದೇಶ ಅಲ್ಲ. ಫಾರ್ ಎಕ್ಸಾಂಪಲ್, ಈ ವಾಟರ್ ಹಯಾಸಿಂತ್, ಪಾರ್ಥೇನಿಯಮು ಇವೆಲ್ಲ ನಮ್ದಲ್ಲ. ಪಾರ್ಥೇನಿಯಮ್ ಇನ್ಫ್ಯಾಕ್ಟು ಅಮೇರಿಕಾದಿಂದ ಗೋಧಿ ಬರ್ಬೇಕಾದ್ರೆ ಅದ್ರ ಜೊತೆ ಬಂದಿದ್ದಂತೆ, ಇಲ್ಲಿ ಅಕ್ರಾಸ್ ಇಂಡಿಯಾ ಎಲ್ಲಿ ಬೇಕಲ್ಲಿ ಬೆಳ್ಕೊಂಡ್ಬಿಟ್ಟಿದೆ. ಅರ್ಥ ಆಗ್ತೈತಲ್ಲ? ಸೊ ಹಂಗಾಗಿ ಸ್ಟೇಟ್ಮೆಂಟ್ 2 ತಪ್ಪು, ಹೇಳಿಕೆ 1 ಸರಿ, ಆದರೆ ಹೇಳಿಕೆ 2 ಸರಿಯಾಗಿಲ್ಲ. ಸಿಂಪಲ್ ಲಾಜಿಕ್ಕು, ಸಿಂಪಲ್ ಕಾಮನ್ ಸೆನ್ಸು. ಗೆಟಿಂಗ್ ಮೈ ಪಾಯಿಂಟ್? ಓಕೆ. ನೆಕ್ಸ್ಟು MOET ವಿಸ್ತೃತ ರೂಪ, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಸ್ವಲ್ಪ ಓದಿರೋರು ಕಷ್ಟ ಆಗುತ್ತೆ. ಮಲ್ಟಿಪಲ್ ಯುಗೋನಿಯಾ, ಇದನ್ನು ನೀವು ತೆಗೆದುಹಾಕ್ಬೋದು. ಓವರಿ, ಓವ್ಯೂಲ್ಸ್ ಕೂಡ ತೆಗೆದುಹಾಕ್ಬೋದು. ಓವರಿ ಅಂತ ಬಂದಾಗ ಮಲ್ಟಿಪಲ್ ಓವರೀಸ್ ತುಂಬ ಕಷ್ಟ. ಹ್ಯಾವಿಂಗ್ ಟೂ ಇಸ್ ರೇರ್. ಹ್ಯಾವಿಂಗ್ ಟೂ ಇಸ್ ನಾರ್ಮಲ್ಲು. 2 2ಕ್ಕಿಂತ ಜಾಸ್ತಿ ಇದ್ದರೆ ರೇರೆಸ್ಟ್. ಅದು ಸ್ವಲ್ಪ ಸೈನ್ಸ್ ಬೇಸ್ಡ್ ಕ್ವಶನ್ ಆಗುತ್ತೆ. ಈ ಥರ ಕ್ವಶನ್ಸು ಇರ್ತವೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, 100ಕ್ಕೆ 100 ಕ್ವಶನು ಎಲಿಮಿನೇಷನ್ ಮುಖಾಂತರ, ಅಥವಾ 100ಕ್ಕೆ 100 ಕ್ವಶನು ನೀವು ಪ್ರೈಮ್ ಟಾಪಿಕ್ಸು ಅಥವಾ ಸ್ಟಡೀಸ್ ಮಾಡೋದ್ರ ಮುಖಾಂತರ ಮೇಲೆ ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಕೆಲವೊಂದಿಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ. ಅಂತ ಡಿಫಿಕಲ್ಟ್ ಕ್ವಶನ್ಸು ನಿಮ್ಗೆ ಅಕಸ್ಮಾತ್ ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಬಿಟ್ಟು ನೀಟಾಗಿ ಬರ್ತೀರಿ, ಯಾಕಂದರೆ ನೆಗೆಟಿವ್ ಇದೆ. ಕರೆಕ್ಟಾ? ಇದನ್ನು ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ಬೋದು. ಸ್ವಲ್ಪ ಕಾಮನ್ ಸೆನ್ಸ್ ಅಪ್ಲೈ ಆಗುತ್ತೆ. ಇಲ್ಲಿ ಡಿ ಎಲಿಮಿನೇಟ್ ಮಾಡ್ಬೋದು, 4 ಎಲಿಮಿನೇಟ್ ಮಾಡ್ಬೋದು, 3 ಎಲಿಮಿನೇಟ್ ಮಾಡ್ಬೋದು. 1ನಲ್ಲಿ ಓವರಿ ಬಗ್ಗೆ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ ಅಥವಾ ನಾಲೆಜ್ ಇದ್ದರೆ ನೀವು ಅದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ರೈಟ್. ನೆಕ್ಸ್ಟ್, ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ಅದಕ್ಕೆ ಪ್ರಮುಖ ಕಾರಣ ಏನು? ಈಗ ಪೋಲಿಯೋ ವ್ಯಾಕ್ಸಿನ್ ಹಾಕ್ಸ್ತೀವಿ ಅಥವಾ ಬೇರೆ ಈಗ ಒಂದು ಈ ರೋಗ ಬಂದು ಹೋಗಿರುತ್ತೆ, ಮತ್ತೆ ಪುನಃ ಆ ಒಂದು ರೋಗ ನನಗೆ ಯಾಕೆ ಬರಲ್ಲ ಅಂದರೆ, ಆ ಒಂದ್ಸಲಿ ಬಂದು ಹೋದಾಗ ನನ್ನ ಬಾಡಿ ಪ್ರತಿರಕ್ಷಣಾ ವ್ಯವಸ್ಥೆ ಅಥವಾ ಇಮ್ಯುನಿಟಿ ಏನಿರುತ್ತೆ, ಇಮ್ಯೂನ್ ಸಿಸ್ಟಮ್ ಏನಿರುತ್ತೆ, ರಿಕಗ್ನೈಸ್ ಮಾಡಿಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ಬಂದರೆ ಅವ್ನು ಬಿಡೋದು ಬೇಡ ಅಂತ ಹೇಳ್ಬಿಟ್ಟು. ದಟ್ ಈಸ್ ಹೌ ವ್ಯಾಕ್ಸಿನೇಷನ್ಸ್ ವರ್ಕ್ ಅಲ್ಲ. ಸೊ ಅದೇ ನಮ್ಮ ಬಾಡಿಯ ನ್ಯಾಚುರಲ್ ಪ್ರತಿರಕ್ಷಣಾ ವ್ಯವಸ್ಥೆ ಏನಿರುತ್ತೆ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟಿರುತ್ತೆ. ಸೊ ಅವನ ದೇಹವು ಪ್ರತಿಕಾಯಗಳನ್ನು ಅಂದರೆ ಆಂಟಿಬಾಡೀಸನ್ನು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧತೆಯನ್ನು ಸ್ವಾಭಾವಿಕ ಸಕ್ರಿಯ ರೋಗ ನಿರೋಧತೆ ಎಂದು ಹೇಳುತ್ತಾರೆ. ಅಬ್ಸಲ್ಯೂಟ್ಲಿ 1 ಇಸ್ ದಿ ರೈಟ್ ಆನ್ಸರ್. ಆದರೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಯಿತಾ? 2nd, 3rd, 4th ಆಪ್ಷನ್ ನೋಡ್ಬಿಡಿ ಎಲಿಮಿನೇಟ್ ಮಾಡಲಿಕ್ಕೆ. ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧತೆಯನ್ನು ಕೃತಕ ಸಕ್ರಿಯ ರೋಗ ನಿರೋಧತೆ ಎಂದು ಹೇಳ್ತಾರೆ. ವ್ಯಾಕ್ಸಿನೇಷನ್ ಮುಖಾಂತರ ಕೊಟ್ಟಂಗೂ ಬರಲ್ಲ. ನ್ಯಾಚುರಲ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲ ಬಂದು ಹೋಗಿದೆ, ಮತ್ತೊಂದ್ಸಲಿ ಬರ್ತಾ ಇಲ್ಲ. ಯಾಕಂತ ಕೇಳ್ತಾ ಇದ್ದಾರೆ, ಬಿಕಾಸ್ ನ್ಯಾಚುರಲ್ ಇಮ್ಯುನಿಟಿ ಸಿಸ್ಟಮ್ ಅದು. 3rd ಆಪ್ಷನ್ ನೋಡಿ, ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ ಮತ್ತು ಈ ರೋಗ ನಿರೋಧತೆಯನ್ನು ಸ್ವಾಭಾವಿಕ ನಿಷ್ಕ್ರಿಯ ರೋಗ ನಿರೋಧತೆ ಅಂತ ಹೇಳ್ತಾರೆ. ನೋ, ದಿಸ್ ಇಸ್ ಆಲ್ಸೋ ರಾಂಗ್. 4th ಆಪ್ಷನ್ ನೋಡಿ, ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ, ಈ ರೋಗ ನಿರೋಧತೆಯನ್ನು ಕೃತಕ ಅಂದರೆ ಆರ್ಟಿಫಿಷಿಯಲ್ ನಿಷ್ಕ್ರಿಯ ರೋಗ ನಿರೋಧತೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿ ಸಾಮಾನ್ಯವಾಗಿ ಅದೇ ಕಾಯಿಲೆ ಬಂದಾಗ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ನ್ಯಾಚುರಲಿ ಬರ್ತಾ ಇದೆ ಓವರ್ ಪೀರಿಯಡ್ ಆಫ್ ಟೈಮ್. ಅಂದರೆ ಇವೆಲ್ಲ ಕೃತಕ ಅಂತ ಬಂದಾಗ ಇಮಿಡಿಯೇಟ್ ಇಂಜೆಕ್ಷನ್ಸ್ ಇದ್ದಂಗೆ ಇವು.
ದೇ ಡೋಂಟ್ ವರ್ಕ್. ಸೊ ಹಂಗಾಗಿ ಮೋಸ್ಟ್ ಪ್ರೊಬಬಲ್ ಆನ್ಸರ್ ಏನಾಗಿರುತ್ತೆ 1 ಆಗಿರುತ್ತೆ, ರೈಟ್. ಸೊ ಕೃತಕ ಸಕ್ರಿಯ ಲಸಿಕೆ ಅಂದರೆ ವ್ಯಾಕ್ಸಿನೇಷನ್, ಅದು ಇಮಿಡಿಯೇಟ್ ಆಗಿ. ಸ್ವಾಭಾವಿಕ ನಿಷ್ಕ್ರಿಯ ಅಂದರೆ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥದ್ದು ಎದೆ ಹಾಲಿನ ಮುಖಾಂತರ, ಅದು ಯಾವಾಗ ತಾಯಿ ಎದೆ ಹಾಲು ಯಾವಾಗ ಉಣಿಸ್ತಾ ಇರ್ತಾರಲ್ಲ ಅವಾಗ ಬರುತ್ತೆ. ಸೊ ಹಾಗಾಗಿ ಥರ್ಡ್ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಕೃತಕ ನಿಷ್ಕ್ರಿಯ ಸಿದ್ಧ ಪ್ರತಿಕಾಯಗಳು ಅಂದರೆ ಹಾವು ಕಚ್ಚಿದಾಗ ನೀಡ್ತಕ್ಕಂತಹ ಮದ್ದುಗಳು. ಸೊ ಈ ಥರ ಎಕ್ಸಾಂಪಲ್ಸ್, ರೈಟ್. ಸೊ 2, 3, 4 ಎಲಿಮಿನೇಟ್ ಮಾಡ್ಬೋದು. ಅರ್ಥ ಆಗ್ತದೆಯಾ? ಸೊ ಈಗ ನೆಕ್ಸ್ಟು ಒಂದೆರಡು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ನಿಮಗೆ ಎಲಿಮಿನೇಷನ್ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಕ್ವಶನ್ ನಂಬರ್ 30 ನೋಡಿ. ಒಂದು ವಾಷಿಂಗ್ ಮಷೀನ್ 6,400 ರೂಪಾಯಿ ನಗದು ಮೊತ್ತಕ್ಕೆ ಅಥವಾ 1,400 ಡೌನ್ ಪೇಮೆಂಟು ಮತ್ತು ಪ್ರತಿ ತಿಂಗಳು 1,030 ರೂಪೀಸ್ ಥರ 5 ಕಂತಿಗೆ ಲಭ್ಯವಿದೆ. ಕಂತಿನ ಯೋಜನೆಯಲ್ಲಿ ವಿಧಿಸಲಾದ ಬಡ್ಡಿ ದರ ಎಷ್ಟು? ಇದಕ್ಕೆ ನೀವು ಲಾಂಗ್ ಮೆಥಡು PRT/100 SI = ಇದೊಂದು ಫಾರ್ಮುಲಾ ಬರುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಏನು ಸಾಲ್ವ್ ಮಾಡ್ಕೊಂಡು ಹೊರಟ್ರೆ 10 ನಿಮಿಷ ಬೇಕು. ಎಲ್ಲೋ ಒಂದು ಕಡೆ ತಪ್ಪಾದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಸಿಂಪಲ್ ಲಾಜಿಕ್ ಹೇಳ್ಕೊಡ್ತೀನಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ನೋಡ್ಕೊಳ್ಳಿ. ಸಿಂಪಲ್ ಲಾಜಿಕ್ ಏನಪ್ಪ, ಒಂದು ವಾಷಿಂಗ್ ಮಿಷಿನ್ ನೀವು 6,400 ತೊಗೊಳ್ಬೋದು. ಇಲ್ಲ ಅಂದರೆ ನಂತರ ಅಷ್ಟು ದುಡ್ಡಿಲ್ಲ ಅಂದರೆ ಡೌನ್ ಪೇಮೆಂಟ್ ಎಷ್ಟು 1,400 ರೂಪಾಯಿ ಕೊಡ್ತೀರಾ, ಉಳಿದಿದ್ದೆಷ್ಟು 5,000 ರೂಪಾಯಿ. ಸೊ 5,000 ರೂಪಾಯಿ ನೀವು ಕೊಡಬೇಕು. ಬಟ್ ಆ್ಯಕ್ಚುಲಿ ಎಷ್ಟು ಕೊಡ್ತೀರಾ, ತಿಂಗಳಿಗೆ 1,030 ಅಂದರೆ 5 ಕಂತು. 1,030 5 ಸಲ ಮಾಡಿದ್ರೆ ಏನಾಗುತ್ತೆ, 5 ಸಲ ಮಾಡಿದ್ರೆ ನಿಮಗೆ 5,150 ಆಗುತ್ತೆ. ಸೊ 5,150 ಅಂದರೆ ನೀವು ಎಕ್ಸ್ಟ್ರಾ ಎಷ್ಟು ಕೊಟ್ಟಂಗಾಯ್ತು, 150 ರೂಪಾಯಿ ಕೊಟ್ಟಂಗಾಯ್ತು. ಸೊ 6,400 ಬದಲು ನೀವು 6,550 ರೂಪಾಯಿ ಕೊಟ್ಟಂಗಾಯ್ತು, 150 ರೂಪಾಯಿ ಎಕ್ಸ್ಟ್ರಾ. ಕ್ವಶನ್ ಏನು ಕೇಳಿದೆ ನಾನು, 5 ತಿಂಗಳ ಕಂತಿಗೆ ಲಭ್ಯವಿದೆ ಗೊತ್ತು. ಕಂತಿನ ಯೋಜನೆಯಲ್ಲಿ ವಿಧಿಸಲಾದ ಬಡ್ಡಿಯ ದರ ಎಷ್ಟು? ಕಂತಿನ ಯೋಜನೆ, ಕಂತು ಅಂದ್ರೇನು, ಮಂತ್ಲಿ. ಸೊ ಮಂತ್ಲಿ ಎಷ್ಟಿದೆ 1,030. ಸೊ ಓವರ್ ಆಲ್ ಎಷ್ಟು ಕೊಟ್ಟಿದ್ರೆ ಬಡ್ಡಿ ನೀವು 150. ಈ 150 1,030 ಎಷ್ಟು ಶೇಕಡ ಆಗುತ್ತೆ, ಶೇಕಡಾವಾರು ಎಷ್ಟಾಗುತ್ತೆ? ವಾಟ್ ಪರ್ಸೆಂಟೇಜ್ ಆಫ್ 1,030 ಈಸ್ 150 ಅಪ್ರಾಕ್ಸಿಮೇಟ್ಲಿ. ಈಗ 1,030ಕ್ಕೆ 10% ಎಷ್ಟಾಗುತ್ತೆ, 103 ಆಗುತ್ತೆ. ಸೊ ಆಬ್ವಿಯಸ್ಲಿ 10%ಕಿಂತ ಜಾಸ್ತಿನೇ ಇರಬೇಕಲ್ಲ 150. ಸೊ 10% ಪ್ಲಸ್ ಇರ್ತಕ್ಕಂಥ ಆಪ್ಷನ್ ಎಷ್ಟಿದೆ ನಿಮಗೆ? ಒಂದೇ ಒಂದು ಆಪ್ಷನ್ ಬಿ, ವಾರ್ಷಿಕ ಶೇಕಡ 12.2. ಸಿಂಪಲ್ 1 or 2 ಸ್ಟೆಪ್ಸಲ್ಲಿ ಇದನ್ನು ಸಾಲ್ವ್ ಮಾಡ್ಕೋಬೋದು ನೀವು. ಅರ್ಥ ಆಗ್ತಿದೆಯಾ? ರೈಟ್. ನೆಕ್ಸ್ಟ್ ನೋಡಿ, 2 ನ್ಯಾಯೋಚಿತ ದಾಳ ಎಸೆಯುವುದರಲ್ಲಿ, ಇದನ್ನು ಕೂಡ ನಾನು ರ್ಯಾಂಡಮ್ ಆಗಿ ಸಾಲ್ವ್ ಮಾಡ್ತಾ ಇಲ್ಲ, ಆರ್ಡ್ರಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ಮೆಂಟಲ್ ಎಬಿಲಿಟಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಂತಹ ಎಲ್ಲ ಕ್ವಶನ್ಸ್ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂದರೆ ನಾಳೆ ಕ್ಲಾಸಲ್ಲಿ ಇದೇ ರೀತಿ ಎಲ್ಲೆಲ್ಲಿ ಎಲಿಮಿನೇಷನ್ ಟೆಕ್ನಿಕ್ಸು ಅಪ್ಲೈ ಆಗುತ್ತೋ, ಲಾಜಿಕ್ ಅಪ್ಲೈ ಆಗುತ್ತೋ ಅದನ್ನು ಕೂಡ ಸಾಲ್ವ್ ಮಾಡಿ ತೋರಿಸ್ತೇನಂತೆ. 2 ದಾಳ ಅಂದರೆ ಡೈಸ್ ಅಂತ ಕರಿತೀವಲ್ವಾ, ಡೈಸ್ಗೆ ಎಷ್ಟು ಮುಖ ಇರುತ್ತೆ? 6. ಎಸೆಯುವುದರಲ್ಲಿ ಫಲಿತಾಂಶಗಳ ಜೋಡಿಯು ಮೊದಲನೇ ಅಂಕಿ 2ನೇ ಅಂಕಿಗಿಂತ ಚಿಕ್ಕದಾಗಿರುವಂಥ ಸಾಧ್ಯತೆ ಎಷ್ಟು? ಪ್ರೊಬಬಿಲಿಟಿ ಕೇಳ್ತಾ ಇದ್ದಾರೆ ಡೈಸ್ದು. ಒಂದ್ಸಲಿ ಡೈಸ್ ಎಸೆದ್ರೆ ಯಾವ್ಯಾವ್ದು ಬೀಳ್ಬೋದು? 6 ಮುಖಗಳು ಬೀಳ್ಬೋದು, 6 ಫೇಸಸ್. 1 ಬೀಳ್ಬೋದು, 2 ಬೀಳ್ಬೋದು, 3 ಬೀಳ್ಬೋದು, 4 ಬೀಳ್ಬೋದು, 5 ಬೀಳ್ಬೋದು, ಇಲ್ಲ 6 ಬೀಳ್ಬೋದು. ಇನ್ನೊಂದು ಡೈಸ್ ಎಸೆದ್ರೆ ಅದರಲ್ಲೂ ಕೂಡ 6 ಬೀಳ್ಬೋದು. ಸೊ ಒಟ್ಟು ಎಷ್ಟು ಕಾಂಬಿನೇಷನು? 6 36. ಸೊ ಡಿನಾಮಿನೇಟರು 36 ಎಲ್ಲದರಲ್ಲೂ ಇದೆ, ತಲೆ ಕೆಡಿಸ್ಕೊಬೇಡಿ. ಈಗ ನ್ಯೂಮಿನೇಟರ್ಗೆ ಬನ್ನಿ. ಇಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಆಗಿ ಆನ್ಸರ್ ಕೊಟ್ಟಿದ್ದೀನಿ, ಆದರೂ ಕೂಡ ನ್ಯೂಮಿನೇಟರ್ಗೆ ಬನ್ನಿ. ಈಗ ಇಲ್ಲಿ ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಮೊದಲನೇ ಅಂಕಿ ಅಂದರೆ 1ನೇ ಡೈಸ್ದು ವ್ಯಾಲ್ಯೂ 2ನೇ ಡೈಸ್ಗಿಂತ ಕಡಿಮೆ ಇರಬೇಕಂತೆ. ಈಗ 2 ಡೈಸು ನೀವು ಎಸ್ದಾಗ ಸೇಮ್ ನಂಬರು ಬೀಳುವಂಥ ಚಾನ್ಸಸ್ ಎಷ್ಟು ಬಾರಿ ಇರುತ್ತೆ ಅಂದರೆ 1ನೇ ಡೈಸಲ್ಲೂ 1 ಬಿದ್ದರೆ 2ನೇ ಡೈಸಲ್ಲೂ 1 ಬಿದ್ದಿರಬೇಕು, ಇದರಲ್ಲಿ 2 ಬಿದ್ದರೆ ಅದರಲ್ಲೂ 2 ಬಿದ್ದಿರಬೇಕು. ಈ ಥರ 6 ಚಾನ್ಸಸ್ ಇದೆಯಲ್ಲ, 1 1 2 2 3 3 4 4 5 5 6 6 ಅದನ್ನು ತೆಗೆದುಬಿಡಿ. ನಮ್ಗೆ ಅದು ಬೇಡ. ನಮಗೆ ಏನು ಬೇಕು? 1ನೇ ಡೈಸಲ್ಲಿ ವ್ಯಾಲ್ಯೂ ಕಮ್ಮಿ ಇರಲೇಬೇಕು ಅಂಥೇಳಿ. ಸೊ ಅಂತ 6 ವ್ಯಾಲ್ಯೂ ತೆಗೆದ್ರೆ ಉಳಿದಿದ್ದೆಷ್ಟು? 30. ಈ 30ಲ್ಲಿ 50% ಅಂದರೆ 15 ಬಾರಿ ಏನಾಗುತ್ತೆ, 2ನೇ ಡೈಸು 1ನೇ ಡೈಸ್ಗಿಂತ ವ್ಯಾಲ್ಯೂ ಕಮ್ಮಿನ ಹೊಂದಿರುತ್ತೆ. 50-50 ಅಲ್ವಾ? ಸೊ ಆ 15 ತೆಗೆದುಬಿಡಿ, ಉಳಿದಿರೋದೆಷ್ಟು? 15. ಸೊ 36 ಅಂದರೂ ಬೇಸ್ ಕಾಮನ್ ಇದೆ, 15 ಎಲ್ಲಿದೆ? ಆಪ್ಷನ್ 2 ಅಲ್ಲಿದೆ. ಸ್ಟ್ರೇಟ್ ಅವೇ ಇದನ್ನು ಮಾರ್ಕ್ ಮಾಡಿ ಬರ್ಬೋದು ನೀವು. ಗೆಟಿಂಗ್ ಮೈ ಪಾಯಿಂಟ್? ಸೊ ಇಲ್ಲೇ ನಿಮ್ಮ ಕಣ್ಣು ಮುಂದೆ ಎಷ್ಟು? 17 18 ಮೆಂಟಲ್ ಎಬಿಲಿಟಿ ಒಂದೆರಡು 20 ಕ್ವಶನ್ ಆರ್ಡರಲ್ಲಿ ತೊಗೊಂಡು ಯಾವುದು GK ಕ್ವಶನ್ಸು, ಆಮೇಲೆ ಮೆಂಟಲ್ ಎಬಿಲಿಟಿ ಆರ್ಡರ್ಲ್ಲಿ ಹೋದೆ. 20 ಕ್ವಶನ್ ನೀವು ಈ ಥರ ಎಲಿಮಿನೇಷನ್ನು ಮತ್ತು ಪ್ರೈಮ್ ಟಾಪಿಕ್ಸ್ ಅಥವಾ ರಿಪಿಟೇಟಿವ್ ಏರಿಯಾಸ್ ಅಂತ ಸಾಲ್ವ್ ಮಾಡಿದ್ರೆ ಈಸಿಲಿ 100 ಕ್ವಶನ್ಸಲ್ಲಿ ನಿಮ್ಗೊಂದು 40-50 ಕ್ವಶನ್ ಸಿಗಲ್ವಾ? ಬೇಡ, ಅಟ್ಲೀಸ್ಟ್ 30-40 ಕ್ವಶನ್ ಸಿಗಲ್ವಾ? ಸೊ ನಿಮ್ಗೆ 40-50 ಮಾರ್ಕ್ಸ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದ್ರೆ ನೀವು ಒಂದು 50 ರೇಂಜಲ್ಲಿದ್ದರೆ 90 ಆಗಲ್ವಾ? ಅಥವಾ 40 ರೇಂಜಲ್ಲಿದ್ದರೆ 80 ಆಗಲ್ವಾ? ಈ ಥರ ಯಾವುದೇ ಎಕ್ಸಾಮ್ ಆಗಲಿ, ಮುಂದೆ KPSC ಫಿಲಿಮ್ಸ್ ಆಗಲಿ ಅಥವಾ KS ಫಿಲಿಮ್ಸ್ ಆಗಲಿ ಅಥವಾ UPSC ಆಗಲಿ ಅಥವಾ PC ಆಗಲಿ PSC ಆಗಲಿ, ಈ ಪ್ಯಾಟರ್ನನ್ನು ಫಾಲೋ ಮಾಡಿ, ಇದೇ ಥರ ಅಪ್ರೋಚ್ ಇಟ್ಕೊಂಡು ಓದಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.
ಓಕೆ. ಸೊ ಟೆಸ್ಟ್ ಸೀರೀಸ್ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ನನ್ನ ನಂಬರ್ 9036862461. ಇದಕ್ಕೊಂದು ವಾಟ್ಸಪ್ ಮೆಸೇಜ್ ಮಾಡಿ. ಕಾಲ್ ಯೂಶ್ವಲಿ ನಾನು ಪಿಕ್ ಮಾಡಲ್ಲ, ವಾಟ್ಸಪ್ ಮೆಸೇಜ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಅಂತ. ಇಲ್ಲ ಆ್ಯಪಲ್ಲೂ ನೀವು ಮೆಸೇಜ್ ಹಾಕ್ಬೋದು, ಅಲ್ಲೂ ಕೂಡ ರೆಸ್ಪಾಂಡ್ ಮಾಡ್ತೀನಿ. ಫೈನ್. ನೆನಪಿರಲಿ, ಆ್ಯಂಡ್ರಾಯ್ಡ್ ಅವ್ರಿಗೆ KS ಗುರೂಜಿ ಆ್ಯಪ್ ಡೈರೆಕ್ಟಾಗಿ ಸಿಗುತ್ತೆ ಪ್ಲೇಸ್ಟೋರಲ್ಲಿ. iOS ಅವ್ರಿಗೆ ಅಂದರೆ ಈ ಐಫೋನ್ ಯೂಸ್ ಮಾಡೋರಿಗೆ ನೀವು ಆ್ಯಪ್ ಸ್ಟೋರಲ್ಲಿ ಕ್ಲಾಸ್+ ಡೌನ್ಲೋಡ್ ಮಾಡಿಕೊಂಡು FQQAT ಈ ಆರ್ಗನೈಸೇಷನ್ ಕೋಡನ್ನು ಹೊಡೀರಿ, ನಿಮಗೆ ಆಕ್ಸೆಸಿಬಿಲಿಟಿ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಅ ಗ್ರೇಟ್ ಡೇ.